ದೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಶ್ರೋತ್ರಿ ಬ್ರಹ್ಮನಿಷ್ಠರಾದ ಶಿವಾನಂದ ಸಿದ್ಧಾರೂಢ ಯತೀಶ್ವರರಡಿದಾವರೆಗಳಲ್ಲಿ ತಂದ ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಶ್ರೋತ್ರಿ ಬ್ರಹ್ಮನಿಷ್ಠರಾದ ಪೂರ್ಣಾನಂದ ಯತೀಶ್ವರರಡಿದಾವರೆಗಳಲ್ಲಿ ಅನಂತ ಭಕ್ತಿ ನಮಸ್ಕಾರಗಳನ್ನು ಸಮರ್ಪಿಸಿ ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಶ್ರೋತ್ರಿ ಬ್ರಹ್ಮನಿಷ್ಠರಾದ ಸದ್ಗುರುದೇವರಡಿದಾವರೆಗಳಲ್ಲಿ ನಮಸ್ಕಾರಗಳನ್ನು ಸಮರ್ಪಿಸಿ ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಶ್ರೋತ್ರಿ ಬ್ರಹ್ಮನಿಷ್ಠರಾದ ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನ ಅಡಿದಾವರೆಗಳಲ್ಲಿ ಅನಂತ ಕೋಟಿ ದೀರ್ಘರಂಗ ನಮಸ್ಕಾರಗಳನ್ನು ಸಮರ್ಪಿಸಿ ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಶ್ರೋತ್ರಿ ಬ್ರಹ್ಮನಿಷ್ಠರಾದ ಸಕಲ ಮಹಾಂತರ ಋಷಿಗಳ ಅಡಿದಾವರೆಗಳಲ್ಲಿ ತಮ್ಮೆಲ್ಲರಲ್ಲಿ ಅನಂತ ಭಕ್ತಿ ನಮಸ್ಕಾರಗಳನ್ನು ಸಮರ್ಪಿಸಿ ಬಸವಾದಿ ಪ್ರಮುಖರ ಅಡಿದಾವರೆಗಳಲ್ಲಿ ಅನಂತ ಭಕ್ತಿ ನಮಸ್ಕಾರಗಳನ್ನು ಸಮರ್ಪಿಸಿ ಮಾತಾಶ್ರೀಯವರ ಕೂಡ ಶರಣಗಳನ್ನು ಸಮರ್ಪಿಸಿ ಶಿವಸ್ವರೂಪಿಗಳು ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಅರ್ಜುನನ ಕುರಿತು ಶ್ರೀಕೃಷ್ಣ ಪರಮಾತ್ಮ ಬಹಳ ಸುಂದರವಾಗಿ ನಿನ್ನೆ ದಿನದಲ್ಲಿ ಹೇಳ್ತಾ ಬಂದ, ಹೇ ಅರ್ಜುನ, ಯಾರು ಕರ್ಮಗಳನ್ನ ಮಾಡ್ತಾರಲ್ಲ, ಕರ್ಮಗಳನ್ನ ಮಾಡ್ತಾ ಸಂತೋಷ ಆಗುವಗೋಸ್ಕರವಾಗಿ ತಾನು ತನಗಾಗಿ ಒಂದು ಅನ್ನಂದ ತಾನು ಕೆಲಸವನ್ನ ಮಾಡಿ ತನ್ನ ಇಂದ್ರಿಯ ಸುಖಕ್ಕಾಗಿ ತಾನೇ ಭೋಗಿಸಿದ್ರಂದ್ರ ಅವನಿಗೇನಂತಾರ ಹಳ್ಳ ಅಂತ ಹೇಳಿದ್ರು. ಅದಕ್ಕ ಇದು ಭಗವಂತ ಕೊಟ್ಟಂತ ಸಿರಿ ಸಂಪತ್ತಿದೆಯಲ್ಲ ಅವನಿಗೆ ಅರ್ಪಿಸಿ ಎಲ್ಲವೂ ಕೂಡ ನಿಂತು ಅಂತ ಹೇಳಿ ಆ ಭಾವದಿಂದ ನಾವು ಜೀವನವನ್ನ ಮಾಡ್ಬೇಕಂತಿಲ್ಲ. ಅದಕ್ಕೆ ಅರ್ಜುನನ ನಿಮಿತ್ತ ಮಾಡಿಕೊಂಡು ನಮ್ಮೆಲ್ಲರಿಗೂ ಕೂಡ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ, ಯಜ್ಞಶಿಷ್ಟಾಸಿನಸ್ತಂತೋ ಮುಚ್ಯಂತೆ ಸರ್ವಕಿಲ್ವಿಷೈ ಭುಂಜತೆ ಚೇತಘ್ರಂ ಪಾಕ ಏಕಚಿಂತಾತ್ಮ ಕಾರಣಾತ್. ಯಜ್ಞಶಿಷ್ಟಾಸಿನಃ ಸಂತಃ ಮುಚ್ಯಂತೆ ಸರ್ವಕಿಲ್ವಿಷೈ ಭುಂಜತೆ ತೇ ತು ಅಘಂ ಪಾಪಾಃ ಯೇ ಪಚಂತಿ ಆತ್ಮ ಕಾರಣಾತ್. ಯಾವ ಮನುಷ್ಯನು ಕೂಡ ಯಜ್ಞದ ಶೇಷಾನ್ನವನ್ನ ತಿನ್ನವನ ಉಳಿದ ಭಾಗಗಳನ್ನ ಶ್ರೀಕೃಷ್ಣ ಪರಮಾತ್ಮನಿಗೆ ಅರ್ಪಿಸಿ ನಾವೆಲ್ಲರೂ ಊಟ ಮಾಡ್ಕೊಂತ ನಮಗಾಗಿ ನಾವು ಮಾಡ್ಕೊಂಡು ತಿಂದೀವಿ ಅಂದ್ರೆ ಅದೇನಾಗಕ್ಕೆ ನಾವೆಲ್ಲರೂ ಕಾಳರಕ್ಕೆ. ಅದಕ್ಕ ಅರ್ಜುನನ ನಿಮಿತ್ತ ಮಾಡಿಕೊಂಡು ಎಲ್ಲರನ್ನ ಎಚ್ಚರಿಸೋಸ್ಕರವಾಗಿ ಶ್ರೀಕೃಷ್ಣ ಪರಮಾತ್ಮ ಹೇಳಾಕತ್ತಿದ್ದಾನೆ. ಅವ ಸರ್ವ ಪಾಪಗಳಿಂದ ಬಿಡಲ್ಪಡ್ತಾನಂತ. ಯಾವ ಮನುಷ್ಯನು ಯಜ್ಞದ ಶೇಷಾನ್ನವನ್ನ ತಿಂತಾನಲ್ಲ ಎಲ್ಲ ಕೂಡ ಹೇ ಪರಮಾತ್ಮ ನೀ ಕೊಟ್ಟಿರುವ ಇದೆಲ್ಲವೂ ನಿನಗರ್ಪಿಸಿ ಜೀವನವನ್ನ ಮಾಡ್ತೇನೆ ಅವನ ಪಾಪಗಳೇನಕ್ಕವ ಎಲ್ಲವೂ ಕೂಡ ನಾಶಕ್ಕವ. ಯಾವ ಪಾಪಾತ್ಮನು ಕೇವಲ ತನಗೋಸ್ಕರವೇ ಅನ್ನವನ್ನ ಬೇಯಿಸ್ತಾನಲ್ಲ, ನಾನೊಬ್ಬನೇ ಸುಖವಾಗಿರಬೇಕು, ನಾನೊಬ್ಬನೇ ಆನಂದವಾಗಿ ತಿಂದು ಒಂದು ಆನಂದವಾಗಿರಬೇಕಂತಂದಾಗ ನಿಜವಾದ ಏನಲ್ಲ, ಪುಣ್ಯಾತ್ಮ ಅಲ್ಲ, ಪಾಪಾತ್ಮ ಅಂತ. ಅದಕ್ಕೆ ನಮಗಾಗಿ ಏನನ್ನು ಕೂಡ ನಾವು ತಿನ್ನಲಾರದ ಎಲ್ಲ ಭಗವಂತನಿಗೆ ಸಕಲ ಭಗವಂತನ ಸ್ವರೂಪದಲ್ಲಿ ಎಲ್ಲರನ್ನ ನೋಡಿ ಅದನ್ನು ಅರ್ಪಿಸಿ ನಾವು ಊಟ ಮಾಡಬೇಕು. ಅದಕ್ಕೆ ಯಜ್ಞ ಶಿಷ್ಟಾಚಿನಃ ಅಂದ್ರೆ ಯಾರು? ಯಜ್ಞ ಶಿಷ್ಟಾಚಿನ ಅಂದ್ರೆ ಯಾರು?
ಯಜ್ಞ ಶಬ್ದ ಪಂಚಮಹಾಯಜ್ಞಗಳನ್ನ ಬೋಧಿಸ್ತಾ ಇದೆ. ಕ್ರಿಯೆಗಳಿಂದ ಸಂಪನ್ನವಾಗಬಹುದಾದ ಎಲ್ಲಾ ಶಾಸ್ತ್ರೀಯ ಸತ್ಕರ್ಮಗಳನ್ನ ಏನಂತಾರ? ಯಜ್ಞ ಅಂತ ಕೂಡ ನಾವು ಹೇಳೋದು. ಭಗವಂತನಿಗಾಗಿ ಮಾಡುವ ಕರ್ಮಗಳು ಅದು ಯಜ್ಞ. ಸೃಷ್ಟಿ ಕಾರ್ಯವು ಕೂಡ ಸಹಕಾರ ರೂಪದಿಂದ ಸಂಚಾಲನೆ ಆಗಬೇಕಾದ್ರೆ 5 ಪ್ರಕಾರದ ಪ್ರಾಣಿಗಳ ಪರಸ್ಪರ ಸಂಬಂಧ ಇದ್ದಲ್ಲ, ದೇವತಾ, ಋಷಿ, ಇತರ, ಮನುಷ್ಯ ಮತ್ತು ಅನ್ಯ ಪ್ರಾಣಿ. ಎಲ್ಲ ಏನದ ಈ 5 ಪ್ರಾಣಿಗಳು, ಈ 5ರ ಸಂಯೋಗದಿಂದಲೇ ಎಲ್ಲರ ಪುಷ್ಟಿ ಆಗ್ತವಂತೆ. ದೇವತೆಗಳು ಸಮಸ್ತ ಸಂಸಾರಕ್ಕೆ ಇಷ್ಟ ಭೋಗವನ್ನು ಕೊಡ್ತಾರೆ. ಅವರು ಕೂಡ ತಾವೊಂದು ಅನುಭವಿಸಿ ಸಂತೋಷ ಆದಾಗ ಮಾತ್ರ ನಮಗೆ ಏನೆಲ್ಲ ಕೊಡ್ತಾರೆ. ಬರೇ ನಾವು ಹೇಳೋದು ನಾವ ತಿಂತೀವಿ ಅಂತ ಅವ್ರಿಗೇನು ಕೊಡ್ಲಿಲ್ಲ. ಯಜ್ಞ ರೂಪವಾಗಿ ನಾವು ಕೊಡ್ಲಿಲ್ಲ. ಅವರು ಕೊನೆ ಮಾತ್ರ ನಮಗೇನು ಕೊಡಲಾರ್ದಂಗ ಚಿತ್ರಗಳಂತವ್ರು ಕೊಡಬೇಕಂತವ್ರು. ಪಿತೃಗಳ ಸಂತಾನವನ್ನ ಪೋಷಣ ಮಾಡ್ತಾರೆ. ಎಲ್ಲರ ಈ ಜಗತ್ತಿನಲ್ಲಿ ತಂದೆ ತಾಯಿಗಳಿಂದ ಮಕ್ಕಳು ಮರಿಗಳು ಉತ್ಪತ್ತಿ ಆಗ್ತವಲ್ಲ, ಹುಟ್ಟುತ್ತೇವಲ್ಲ, ಇವರನ್ನು ಕೂಡ ಏನ್ ಮಾಡ್ತಾರ? ಪೋಷಣೆ ಮಾಡ್ತಾರ. ಹಿತವನ್ನ ಬಯಸ್ತಾರಂತವ್ರು ಕೂಡ. ಮನುಷ್ಯ ಕರ್ಮದ್ವಾರ ಎಲ್ಲರ ಸೇವೆಯನ್ನ ಮಾಡ್ತಾನಲ್ಲ. ಪಶುಗಳಾದ ಪಕ್ಷಿಗಳ ಹಾಗೂ ವೃಕ್ಷಾದಿಗಳ ಎಲ್ಲರ ಸುಖಕ್ಕಾಗಿ, ಸಾಧನಕ್ಕಾಗಿ ತಮ್ಮನ್ನ ಅರ್ಪಿಸ್ತವಂತವು ಕೂಡ. ಈ 5ರಲ್ಲಿ ಯೋಗ್ಯತಾ, ಅಧಿಕಾರ ಮತ್ತು ಸರ್ವ ಸಾಧನ ಎಲ್ಲದರ ಸಂಪನ್ನರಾಗಿದ್ದರಿಂದ ಎಲ್ಲರ ಪುಷ್ಟಿಯ ಜವಾಬ್ದಾರಿ ಕೂಡ ಯಾರ ಮೇಲೆ ಇದೆ ಅಂದ್ರ ಮನುಷ್ಯನ ಮೇಲೆ ಇದೆ. ಈ ಮನುಷ್ಯ ಶಾಸ್ತ್ರೀಯ ಕರ್ಮದಿಂದ ಎಲ್ಲರ ಸೇವೆಯನ್ನ ಮಾಡಲೇಬೇಕು. ಈ ಮನುಷ್ಯ ಎಲ್ಲರ ಸೇವೆ ಮಾಡಬೇಕಲ್ಲ. ಪಂಚಮಹಾಯಜ್ಞಗಳಂದ್ರ ಲೋಕ ಸೇವಾ ರೂಪ ಶಾಸ್ತ್ರೀಯ ಸತ್ಕರ್ಮಗಳನ್ನು ತಿಳಿಬೇಕಂತ. ಯಾಕ ಮನುಷ್ಯನು ಕೂಡ ಏನನ್ನು ಸಂಪಾದನೆ ಮಾಡ್ತಾನಲ್ಲ, ಅದನ್ನೆಲ್ಲ ಮೇಲೆ ಹೇಳಿದ 5 ತರಗತಿಯೊಳಗ ಸಂಯೋಗದಿಂದಲೇ ಸಂಪಾದನೆ ಮಾಡಬೇಕು. ಇದರಿಂದ ಯಜ್ಞ ಮಾಡಿದ ಮೇಲೆ ಉಳಿದ ಅನ್ನವನ್ನಂದ್ರ ಎಲ್ಲರಿಗೆ ಅವರವರ ಭಾಗವನ್ನ ಅವರಿಗೆ ಸಮರ್ಪಿಸಿ ಉಳಿದಿದ್ದ ಶೇಷವನ್ನ ಸ್ವೀಕರಿಸುವವರನ್ನ ಇವ್ರಿಗೇನಬೇಕು? ಯಜ್ಞ ಅಥವಾ ಅಮೃತಾಶಿ ಅಂದ್ರ ಅಮೃತವನ್ನ ಭೋಗಿಸುವವರು ಅಂತಾರ. ಹೀಗೆ ಮಾಡದೆ ಕೇವಲ ಮತ್ತೊಬ್ಬರ ಸ್ವತ್ತನ್ನ ಅಪಹರಿಸಿ, ಬೇರೆಯವರ ಸಿರಿ ಸಂಪತ್ತನ್ನ ಅಪಹರಿಸಿ ತನ್ನ ಸುಖಕ್ಕಾಗಿ ತಾನು ಯಾವಾಗಲೂ ಸಹ ಸುಖವಾಗಿರಬೇಕಂತೆ ಬಯಸಿ ತನಗಾಗಿ ಸಂಪಾದಿಸುವವರಲ್ಲ, ಅವ ಪಾಪವನ್ನೇ ಸಂಗ್ರಹ ಮಾಡ್ತಾನಂತ, ಪಾಪವನ್ನೇ ತಿಂತಾನಂತ ನಾವು ತಿಳ್ಕೋಬೇಕು. ತಾನು ಸಂಪಾದಿಸಿದ್ದನ್ನ ಅವರವರ ಭಾಗವನ್ನು ಅವರಿಗರಿಗೆ ಸಮರ್ಪಿಸಿ ಉಳಿದದ್ದನ್ನ ತಾನು ಭೋಗಿಸುವವನೇನದನಲ್ಲ ಯಜ್ಞಶಿಷ್ಟಾಧೀನ. ತಾನು ತನಗಾಗಿ ಮಾಡಲಾರದ ಇನ್ನೊಬ್ಬರಿಗಾಗಿ ಮಾಡಿ ತಾನು ಒಂದು ಎಲ್ಲರನ್ನ ಹೊತ್ತನಲ್ಲ, ಇಂಥವರಿಗೆ ನನಗೂ ಯಜ್ಞಶಿಷ್ಟಾಧೀನ ಅಂತ ನಾವು ತಿಳ್ಕೊಳ್ಳೋದು. ಸಂತ ಈ ಪದ ಸಾಧಕರ ವಾಚಕ, ಸಿದ್ಧರ ವಾಚಕವೇ ಅಂದ್ರ ಇದು ಸಾಧಕರ ವಾಚಕ. ಸಂತೌ ಅಂದ್ರ ಸಾಧಕರ ವಾಚಕ. ಸಿದ್ಧ ಪುರುಷರಲ್ಲಿ ಪಾಪವಿರಲು ಸಂಭವವಿಲ್ಲ. ಯಾರು ತನ್ನ ನಿಜವಾದ ಸ್ವರೂಪವನ್ನ ತಿಳಿದುಕೊಂಡು ಪಾಪ ಕರ್ಮವನ್ನ ಮಾಡಲಾರದ, ಅನ್ಯರಿಗೆ ಸುಖವನ್ನ ಬಯಸಿ ತನ್ನ ದೇಹವನ್ನ ಪರರ ಸುಖಕ್ಕಾಗಿ ಸಂತ ಏನ್ ಮಾಡಿರ್ತಾನಂದ್ರ ತನ್ನ ದೇಹವನ್ನ ಸುತ್ತುಕೊಂಡು ಹೇಗೆ ಊರಿನ
ಕಡ್ಡಿ ತನ್ನನ್ನ ತಾನು ಸುತ್ತುಕೊಂಡು ಇನ್ನೊಬ್ಬರಿಗೆ ಸುವಾಸನೆಯನ್ನ ಕೊಡುತ್ತಲ್ಲ, ಹಾಗೆ ಈ ಸಂತನ ಜೀವನ ಇರುತ್ತೆ. ಅದಕ್ಕೆ ತಾನು ತನ್ನ ದೇಹವನ್ನ ಸುತ್ತು ಇನ್ನೊಬ್ಬರಿಗೆ ಸುಖವನ್ನ ಕೊಡುವಂತ ಸಂತದನಲ್ಲ, ಶರಣರನಲ್ಲ, ಮಹಾತ್ಮದನಲ್ಲ, ಜ್ಞಾನಿಯರನಲ್ಲ. ಅವನಿಗೇನಬೇಕು? ಸಂತ. ಯಾವ ಪಾಪದ ದೋಷ ಅವನಲ್ಲಿ ಇಲ್ಲ ಅಂತ ನಾವು ನಿಶ್ಚಯ ಮಾಡ್ತೀವಿ. ಸಂತರಿಗೆ ಸಿದ್ಧ ಪುರುಷರೆನ್ನಬಹುದು. ಆದ್ರೆ ಈ ಪ್ರಕರಣದಲ್ಲಿ ಸಂತ ಪದದ ನಿಸ್ವಾರ್ಥ ಬುದ್ಧಿಯಿಂದ ಕರ್ಮ ಮಾಡುವ ಸಾಧು ಸ್ವತಂತ್ರ. ಅವರಲ್ಲಿ ಏನಿಲ್ಲ, ಪಾಪ ಕರ್ಮದ ಲವಲೇಶವೂ ಕೂಡ ಇಲ್ಲ. ಇನ್ನೊಬ್ಬರ ಹಿತಕ್ಕಾಗಿ, ಇನ್ನೊಬ್ಬರ ಸುಖಕ್ಕಾಗಿ ತಾನು ಜೀವನವನ್ನ ಮಾಡ್ತಾನಲ್ಲ, ಇವನಿಗೇನಬೇಕು? ಸಂತ ಅನ್ನಬೇಕು, ಶರಣ ಅನ್ನಬೇಕು, ಮಹಾತ್ಮ ಅನ್ನಬೇಕು. ಅದಕ್ಕೆ ಸಿದ್ಧ ಪುರುಷರು ಯಜ್ಞವನ್ನ ಮಾಡಬಹುದು. ಯಾವುದರಿಂದ? ನಿಸ್ವಾರ್ಥ ಬುದ್ಧಿಯಿಂದ ಕೂಡ ಮಾಡಬಹುದು. ಆದ್ರ ಪಾಪವನ್ನ ಕಳೆದುಕೊಳ್ಳುವುದಕ್ಕಲ್ಲ. ಅವರಲ್ಲಿ ಪಾಪವೇ ಇಲ್ಲ. ಯಾರು ತನ್ನ ನಿಜವಾದ ಸ್ವರೂಪವನ್ನ ತಿಳಿದುಕೊಂಡು ಪರರ ಹಿತಕ್ಕಾಗಿ, ಪರರ ಸುಖಕ್ಕಾಗಿ, ಈ ಲೋಕ ಸಂಗ್ರಹಕ್ಕಾಗಿ ಜೀವನವನ್ನ ಮಾಡ್ತಾರಲ್ಲ, ಅವರ ಸಂತಗೆನ ಯಾಕಮ ಮಾಡಬೇಕು ಕರ್ಮ ಅಂತಂದ್ರ ಲೋಕ ಸಂಗ್ರಹಕ್ಕಾಗಿ ಅವನು ಕೂಡ ಮಾಡಲೇಬೇಕು. ಆ ಕರ್ಮ ಎಲ್ಲರೂ ಮಾಡಬೇಕಂತ. ಯಾಕಂದ್ರೆ ನಾವು ಜೀವನವನ್ನ ಮಾಡಬೇಕಾದ್ರೆ ನಿಸ್ವಾರ್ಥದಿಂದ ಮಾಡಬೇಕು. ಸ್ವಾಭಾವಿಕ ಲೋಕ ಸಂಗ್ರಹವಾಗಿ ನಾವು ಮಾಡಬಹುದು. ಸರ್ವ ಪಾಪಗಳಿಂದ ಮುಕ್ತನಾಗುತ್ತಾನಂದ್ರ ಏನದು? ಪ್ರಶ್ನೆ ಮಾಡ್ತಾನ ಅಲ್ವಾ? ಈ ಪರಮಾತ್ಮ ನೀ ಹೇಳಿದೆಲ್ಲ ಸರ್ವ ಪಾಪಗಳಿಂದ ಮುಕ್ತನಾಗುತ್ತಂತ ಹೇಳಿದ್ರೆ, ಮುಕ್ತ ಆಗ್ಯಾನಂತ ಹೇಳಿದ್ರೆ ಹಂಗಂದ್ರೆ ಏನು? ಮನುಷ್ಯನಿಗೆ ಪೂರ್ವ ಸಂಚಿತ ಪಾಪ ಇದ್ದೇ ಇರುತ್ತ. ಮೊದಲು ಮಾಡಿದ ಸಂಚಿತ ಆಗಮ್ಯ ಪ್ರಾರಬ್ಧ ಕರ್ಮ. ಅದನ್ನ ಮಾಡುವ ಭಗವಂತನ ನಾಮಸ್ಮರಣೆ ಸಂಚಿತ ಆಗಮ್ಯ ಕರ್ಮವನ್ನ ಕಳೆದುಕೊಳ್ಳಬಹುದು. ಆದರೆ ಪ್ರಾರಬ್ಧ ಕರ್ಮ ಏನಿದೆಯಲ್ಲ, ಸಂತರ ಇರಲಿ, ಶರಣರ ಇರಲಿ, ಜ್ಞಾನರ ಇರಲಿ, ಜ್ಞಾನದ ಇರಲಿ, ಯಾರೇ ಇರಲಿ, ಅವರು ಎಲ್ಲರೂ ಒಂದೇ. ಯಾವುದನ್ನ? ಪ್ರಾರಬ್ಧ ಕರ್ಮಗಳನ್ನ. ಶರೀರ ಎಲ್ಲಿವರೆಗೆ ಇದೆಯಲ್ಲ ಅಲ್ಲಿವರೆಗೆ ಈ ಪ್ರಾರಬ್ಧ ಕರ್ಮ ಇದ್ದೇ ಇದೆ. ನಿಸ್ವಾರ್ಥ ಬುದ್ಧಿಯಿಂದ ಮಾಡಬೇಕಂತ, ನಿಸ್ವಾರ್ಥ ಭಾವನೆಯಿಂದ ನಾವು ಮಾಡಬೇಕಂತ ಇರ್ಲಿ. ಅದು ಪಾಪ ಸಂಗ್ರಹಕತೆಯನ್ನು ಕರ್ಮ ಮಾಡಬೇಕು. ತನ್ನನ್ನ ತಾನು ತಿಳಿದು ಪರರ ಹಿತಕ್ಕಾಗಿ, ಲೋಕ ಸಂಗ್ರಹಕ್ಕಾಗಿ ಯಾವ ಸಂತ, ಶರಣ, ಮಹಾತ್ಮ, ಜ್ಞಾನಿ ಮಾಡ್ತಾನಲ್ಲ, ಅವನಿಗೆ ಪಾಪದ ಲೇಷ ಇಲ್ಲ. ಅದಕ್ಕ ಹಂಗಾರ ಅವನು ಕರ್ಮ ಮಾಡ್ತಾನಲ್ಲ, ಪಾಪಿಗಳಂತೆ ಕೂಡ ಅವನಿಗೆ ಕರ್ಮ ಬರ್ಲಿ, ಪಾಪ ಬರ್ಲಿ ಅಂದ್ರ ಅವ ಸ್ವಾರ್ಥಕ್ಕಾಗಿ ಮಾಡುವುದಿಲ್ಲ. ಯಾರೋ ಸಂತ, ಶರಣ, ಜ್ಞಾನಿ, ಯೋಗಿ, ಇವರು ಋಷಿಗಳೇನಾಗ್ಯಾರಲ್ಲ, ತಮ್ಮ ಹಿತಕ್ಕಾಗಿ ಅವ್ರು ಯಾರು ಏನು ಪರರ ಹಿತಕ್ಕಾಗಿ ನಿಸ್ವಾರ್ಥ ಬುದ್ಧಿಯಿಂದ ನಾವು ಅನುಭವಿಸಿದ ಸುಖವನ್ನ ಎಲ್ಲರೂ ಅನುಭವಿಸಂತೇವೆ. ಅಂತ ಸುಖವನ್ನ ಕಾಣಂತ ಏನ್ ಮಾಡ್ತಾರ? ತಾವು ಕಷ್ಟವನ್ನ ಅನುಭವಿಸಿ ಇನ್ನೊಬ್ಬರಿಗೆ ಸುಖವನ್ನ ಬಯಸಿ ಜೀವನವನ್ನ ಮಾಡ್ತಾರಲ್ಲ, ಇವರು ವರ್ತಮಾನ ಕಾಲದಲ್ಲಿ ಜೀವನ ನಿರ್ವಾಹಕ್ಕಾಗಿ ಹಣ ಸಂಪಾದಿಸುವುದರಲ್ಲಿ ಕೂಡ ಏನ್ ಮಾಡ್ತಾರ? ಪಾಪ ಕೂಡ ಸಂಪಾದಿಸ್ತಾರ. ತಾವು ಬದುಕಬೇಕಾದ್ರೆ ಎಲ್ಲರಿಗೂ ಕೂಡ ಏನಿರ್ಬೇಕು? ಹಣ ಬೇಕ. ಹಣ ಅಂದ್ರ ಅರ್ಥ. ಅದು ಹೆಂಗಿರಬೇಕು? ಆ ಅರ್ಥವನ್ನ ಸಂಗ್ರಹ ಮಾಡ್ತೇವಂದ್ರೂ ಕೂಡ ಧರ್ಮ ಸಮ್ಮತವಾದ ಅರ್ಥ. ಅದಕ್ಕ ಚತುರ್ವಿಧ ಪುರುಷಾರ್ಥಗಳಲ್ಲಿ ಏನ್ ಮಾಡಿದ್ರು? ಧರ್ಮ, ಅರ್ಥ, ಕಾಮ, ಮೋಕ್ಷ. ಈ ಧರ್ಮ, ಅರ್ಥ, ಕಾಮ ಗೌಣವಾಗಿಟ್ಟು ಮೋಕ್ಷ ಪುರುಷಾರ್ಥವನ್ನ
ಸ್ಥಿತಿಗೆ ಒಳ್ಳೆಯದಿಲ್ಲ. ಆ ಸುಖವನ್ನ ಪಡಿಬೇಕಾದ್ರೆ ಆನಂದವನ್ನ ನಾವು ಹೊಂದಬೇಕಂದ್ರ ಏನ್ ಮಾಡ್ಬೇಕು? ಆ ಹಣವನ್ನ ಧರ್ಮದಿಂದ ಸಂಗ್ರಹ ಮಾಡಬೇಕು. ಆ ಧರ್ಮೀಯ ಸಂಗ್ರಹ ಆಗಂದಾಗ ಧರ್ಮದಿಂದಲೇ ಇರುವಂತ ಧರ್ಮಸಮ್ಮತವಾಗಿ ಆ ಹಣವನ್ನ ಸಂಪಾದನೆ ಮಾಡಿ ಜೀವನ ನಿರ್ವಹಣಕ್ಕಾಗಿ ಸರ್ವಾದಂತಾಗಿ ದೋಷೇಣ ಭೂಮೇನಾಕಿ ನಿವಾವೃತಾಃ. ಈ ನ್ಯಾಯದಂತೆ ಪ್ರತ್ಯೇಕ ಜೀವನಕ್ಕಾಗಿ ಮಾಡುವ ಕ್ರಿಯೆಗಳಲ್ಲಿ ಪಾಪವು ತಪ್ಪಿದ್ದಲ್ಲ. ನಮ್ಮ ಸ್ವಾರ್ಥಕ್ಕಾಗಿ ನಮ್ಮ ಜೀವನಕ್ಕಾಗಿ ಮಾಡುವ ಅದು ನಿಸ್ವಾರ್ಥದಿಂದ ಮಾಡಿದ್ರೆ ಪಾಪಿಲ್ಲ. ಮತ್ತ ಸ್ವಾರ್ಥ ಬುದ್ಧಿ ಇಟ್ಟುಕೊಂಡು ನನಗೆ ಬೇಕು, ನಾನೇ ಜೀವನವನ್ನ ಸುಖವಾಗಿ ಅನುಭವಿಸಬೇಕಂತ ಹೇಳಿ ಇನ್ನೊಬ್ಬರಿಗೆ ತೊಂದರೆಯನ್ನ ಪಟ್ಟು ಆ ಹಣವನ್ನ ನಾವು ಸಂಪಾದನೆ ಮಾಡಿದ್ವತ್ತ ಅದಕ್ಕೇನಕತೆ ಪಾಪ ತಪ್ಪುವುದಿಲ್ಲ. ಗೃಹಸ್ಥರ ಮನೆಯಲ್ಲಿ ನೋಡಿದರೂ ಕೂಡ ಈ ವಿಷಯ ಸ್ಪಷ್ಟತೆ. ಗೃಹಸ್ಥರ ಜೀವನ ಮಾಡಬೇಕಾದ್ರೂ ಕೂಡ ಅವ್ರೇನ್ ಮಾಡ್ಬೇಕು? ಹಗಲು ರಾತ್ರಿ ಕಷ್ಟಪಟ್ಟು ಜೀವನ ಮಾಡುವಾಗ ನಾನಾ ತರದಲ್ಲಿ ಕಷ್ಟ ಕಾರ್ಪಣ್ಯಗಳು ಬರ್ತವಲ್ಲ, ಅವ್ರೇನ್ ಮಾಡ್ಬೇಕು? ಗೃಹಸ್ಥ ಜೀವನದಲ್ಲಿ ಎಲ್ಲರಿಗೂ ಕೂಡ ಅನ್ನ ಅವರೇ ಹಾಕ್ಬೇಕು. ಅದಕ್ಕ ಧನ್ಯೋ ಗೃಹಸ್ಥಾಶ್ರಮಿ ಅಂದಾರಲ್ಲ, ಎಲ್ಲಾ ವರ್ಣಾಶ್ರಮದವರು ಎಲ್ಲಾ ಸಕಲ ಜೀವಿಗಳು ಕೂಡ ಈ ಗೃಹಸ್ಥರ ಜೀವನದ ಮೇಲೆ ನೆರಳಂತ ನಾವು ಒಂದು ಇನ್ನೊಬ್ಬರಿಗೆ ಕೊಟ್ಟು ಹಕ್ಕಿ ಪಕ್ಷಿಗಳು ಕೂಡ ಇವರೆಲ್ಲ ಹೊಲ ಗದ್ದೆಗಳಲ್ಲಿ ಕೆಲಸವನ್ನ ಮಾಡಿ ಬೆಳೆಗಳನ್ನ ತೆಗೆದಾಗ ಎಷ್ಟು ಹೊಲಗಳಲ್ಲಿ ಬಿತ್ತಿದಾಗ ಡಬಲ್ ಬಂದರೂ ಕೂಡ ಹಕ್ಕಿ ಪಕ್ಷಿಗಳೊಂದಿಷ್ಟು ತಿಂತಾವ, ಹೊಲ ಹುತ್ತುವಡಿಗಳೊಂದಿಷ್ಟು ತಿಂತಾವ, ಭೂಮಿಯಲ್ಲಿ ನಾನಾ ತರ ಯಾವದವಲ್ಲ ಹಾಳು ಮಾಡ್ತಾವ. ಇಷ್ಟನ್ನ ಕಷ್ಟಪಟ್ಟು ಮಾಡಿದೆ, ಹಂದಿ ಒಂದಿಷ್ಟು ತಿಂತಾರ, ನರಿ ಒಂದಿಷ್ಟು ತಿಂತಾರ, ಕಾಳೊಂದಿಷ್ಟು ತಿಂತಾರ. ಏನೆಲ್ಲ ತನಗೆ ಬೇಕಾದ ಸರಕಾರಗಳನ್ನ ಮಾಡಿಕೊಂಡನಲ್ಲ ಗೃಹಸ್ಥಾಶ್ರಮಿ, ಅವನಲ್ಲಿ ಕೂಡ ಪಾಪ ಸಂಗ್ರಹ ಆಗಬಹುದು. ಅದು ಕೂಡ ನಿಸ್ವಾರ್ಥದಿಂದ ಮಾಡಿದರೆ, ಭಗವಂತನಿಗಾಗಿ ಮಾಡಿದರೆ ಅಲ್ಲೇನಿಲ್ಲ, ಪಾಪ ಇಲ್ಲ. ಖಂಡನಿ ದೇಶನಿ ಚುಲ್ಲಿ ಹೊರಕುಂಬಿ ಜಮಾತ್ಯನಿ ಪಂಚಗೂಣ ಗೃಹಸ್ಥ್ಯ ವರ್ತತೆ ಖರಹಸ್ತನ. ಕುಟ್ಟುವುದು, ಬೀಸುವುದು, ಅಡಿಗೆ ಮಾಡುವುದು. ಈ ಕುಟ್ಟುವುದಂದ್ರೆ ಧಾನ್ಯಗಳನ್ನ ಕುಟ್ಟುತ್ತೇವಲ್ಲ, ನಾವು ತಿನ್ನಲಿಕ್ಕೆ ಬೇಕಾದ ವಸ್ತುಗಳನ್ನ ಒಂದಿಷ್ಟು ಕುಟ್ಟುತ್ತೆ, ಒಂದಿಷ್ಟು ಬೀಸ್ತೇವಲ್ಲ. ಈ ಜೋಳವನ್ನ ರೊಟ್ಟಿ ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ? ಬೀಸ್ತೇವೆ. ಗೋಧಿಯನ್ನ ನುಚ್ಚುಳಿಸಿ ಚಪಾತಿ ಮಾಡ್ಬೇಕಾದ್ರೆ ಹಿಟ್ಟು ಮಾಡ್ತೀವಲ್ಲ. ನೀರು ತುಂಬ್ತೇವೆ, ಕಸ ಹುಡುತ್ತೇವೆ. ಇವುಗಳಲ್ಲಿ ತಪ್ಪಿದ್ದಲ್ಲ. ಎಲ್ಲದರಲ್ಲಿಯೂ ಕೂಡ ಆ ಸಕಲ ಜೀವಿಗಳ ಕಾಲಗಳಲ್ಲಿ ಕೂಡ ಏನಿದೆ? ಪ್ರಾಣ ಇದೆ ಅಂತ ನಮ್ಮನ್ನ ತಿಂತಾರಲ್ಲಪ್ಪ, ಬಾಧಕಾಗುವುದಿಲ್ಲ. ಅದಕ್ಕ ಈ ಪ್ರಸಂಗದಲ್ಲಿ ಯಾವನು ಈಶ್ವರಾರ್ಪಣ ಬುದ್ಧಿಯಿಂದ ಲೋಕ ಸಂಗ್ರಹಾರ್ಥವಾಗಿ ಯಾರಿಗಾದರೂ ಏನನ್ನಾದರೂ ಪಟ್ಟರೆ ಅದು ಈಶ್ವರಾರ್ಪಿತ. ಮತ್ತೆ ಯಾರಿಂದಲಾದರೂ ಏನನ್ನ ತೆಗೆದುಕೊಂಡರೂ ಕೂಡ ಅಥವಾ ಯಜ್ಞ ಮಾಡಿದ ಮೇಲೆ ಉಳಿದಿದ್ದನ್ನ ಸ್ವೀಕರಿಸುವಾಗ ಅದು ಈಶ್ವರ ಪ್ರಸಾದವೆಂದು ಆಚರಿಸಿದರೆ ಅವನಿಗೆ ಸರ್ವ ಪಾಪಗಳಿಂದ ಅವ ಬಿಡಲ್ಪಡ್ತಾನೆ. ಇದೆಲ್ಲವೂ ಕೂಡ ಭಗವಂತಂದು. ನಂದೇನು ಇಲ್ಲ ಅಂತ ನಾವು ನಿಶ್ಚಯ ಮಾಡಬೇಕು. ನಂದು ಅಂತೇಳಿ ಭಾವ ಮಾಡಿ ಇಷ್ಟೆಲ್ಲ ವ್ಯವಹಾರ ಮಾಡ್ತೀವಲ್ಲ, ಇದರಲ್ಲೇ ಆದ ಪಾಪ ಅದು ನಮಗ ಅಂದುತ್ತದೆ. ಇದೆಲ್ಲವೂ ಭಗವಂತನಿಗಾಗಿ ಮಾಡನೆ, ಭಗವಂತನಿಗಾಗಿ ಸಮರ್ಪಿತೇನೆ ಅಂತೇಳಿ ಆ ಭಾವ ಇಟ್ಟುಕೊಂಡು ನಾವು ಮಾಡಿಸ್ತೇವೆ. ಅವ ಪಾಪದಿಂದ ಬಿಡುಗಡೆ ಹೊಂತಾನಂತ. ಅಂತ ಪಾಪದಿಂದ ನಾವು ಮುಕ್ತ ಆಗಂತ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ಇಂಥ ಸ್ವಾರ್ಥತ್ಯಾಗ ಕರ್ಮಯೋಗಿಯನ್ನ ಇಲ್ಲೇನಂತಾರ? ಯಜ್ಞ ಶಿಷ್ಟಾಸಿನ ಅಂತಕರ. ಯಜ್ಞ ಶಿಷ್ಟಾಸಿನ. ಪ್ರಶ್ನೆ ಮಾಡ್ತ ಯಾವನು ತನ್ನ ಪೋಷಣೆಗಾಗಿ ಬೇಸಿ ತಿಂತಾನಲ್ಲ,
ಅವ ಪಾಪಿ ಅಂತಲೂ ಕೂಡ ಅವನು ತಿನ್ನವನ್ನ ಪಾಪ ರೂಪ ಅಂತೂ ಕೂಡ ಹೇಳುವ ಅಭಿಪ್ರಾಯ. ಈ ಪರಮಾತ್ಮ ಹಿಂಗ್ ಹೇಳಿದೆಲ್ಲ, ಇದು ಹೇಳಕ ಇದರ ಅಭಿಪ್ರಾಯವೇ ಅಂತ ಹೇಳ್ತಾರೆ. ಇಲ್ಲಿ ಬೇಯಿಸಿ ತಿಂತಾನಂತ ಹೇಳಿದೆಲ್ಲ ಉಪಲಕ್ಷಣದಿಂದ, ಇಂದ್ರಿಯಗಳಿಂದ ಭೋಗಿಸುವ. ನಾವು ಎಲ್ಲ ಭೋಗಗಳನ್ನ ಭೋಗಿಸ್ತೇವೆ. ಯಾವುದರಿಂದ? ಇಂದ್ರಿಯಗಳಿಂದ. ಸಮಸ್ತ ಭೋಗಗಳಂತೂ ತಿಳ್ಕೋಬೇಕಂತ. ನಾವು ದೇಹದಲ್ಲಿರತಕ್ಕಂತ ಇಂದ್ರಿಯಗಳದವಲ್ಲ, ಈ ಭೋಗವನ್ನ ಭೋಗಿಸ್ತೇವೆ. ಕಣ್ಣು ನೋಡ್ತಾ ಇದೆ, ಕಿವಿ ಕೇಳ್ತಾ ಇದೆ, ನಾಲಿಗೆ ರುಚಿ ನೋಡ್ತಾ ಇದೆ, ಹಲ್ಲುಗಳು ಏನ್ ಮಾಡ್ತಾವ? ಅನ್ನವನ್ನ ಉಜ್ಜುತ್ತಾವ, ಜಿಗಿತಾವ. ನಾಲಿಗೆ ಏನ್ ಮಾಡ್ತೈತಿ? ಅಚ್ಚಿ ಕಡೆಯಿಂದ ಇಚ್ಚಿ ಕಡೆ, ಇಚ್ಚಿ ಕಡೆಯಿಂದ ಅಚ್ಚಿ ಕಡೆ. ಅದು ಜಿಗಿಯಲಿಕ್ಕೆ ಏನ್ ಮಾಡ್ತೈತೆ ಅಂದ್ರ, ಈಗ ನಾವು ಕಲಾಕಾರ ರುಬ್ಬವಾಗಲಿ, ಪೂರ್ಣ ರುಬ್ಬವಾಗಲಿ, ಒಂದು ಕೈಲೆ ಸರಿಸುದು, ಒಂದು ಕೈಲೆ ರುಬ್ಬುದು ಮಾಡ್ತೇವೆ. ಹಾಗೆ ನಾವು ಊಟ ಮಾಡುವಾಗ ಹಲ್ಲಿನಿಂದ ಜಿಗಿಯುವಾಗ ನಾಲಿಗೆ ಏನ್ ಮಾಡ್ತತಿ? ಅಚ್ಚಿ ಕಡೆಯಿಂದ ಇಚ್ಚಿ ಕಡೆ, ಇಚ್ಚಿ ಕಡೆಯಿಂದ ಅಚ್ಚಿ ಕಡೆ. ಅಚ್ಚಿತ್ತ ಸರಿಸಾಡಿ ಏನ್ ಮಾಡ್ತೈತಿ? ಅದನ್ನ ಕಾರ್ಯಕ್ರಿಯೆಯನ್ನ ಮಾಡ್ಬೇಕಲ್ಲ. ಇದಕ್ಕ ದೇಹ ಪೋಷಣೆಗೋಸ್ಕರ. ಅದಕ್ಕ ಯಾವನು ತನ್ನ ಪೋಷಣೆಗಾಗಿ ಬೇಯಿಸಿ ತಿಂತಾನಲ್ಲ ಅವ ಪಾಪಿ. ತಿನ್ನವ ಅನ್ನವು ಪಾಪ ರೂಪ ಅಂತ ಹೇಳೋ ಅಭಿಪ್ರಾಯ ಅಂತ ಹೇಳ್ತಾರ. ಬೇಯಿಸಿ ತಿಂತಾನ ಉಪಲಕ್ಷಣದಿಂದ ಇಂದ್ರಿಯಗಳಿಂದ ಭೋಗಿಸುವ ಸಮಸ್ತ ಭೋಗಗಳಂತನಾಗ. ಯಾವ ಈ ಭೋಗಗಳ ಉಪಾರ್ಜನೆಯನ್ನ ಮತ್ತ ಯಜ್ಞಾವಶಿಷ್ಟ ಉಪಭೋಗವನ್ನ ನಿಷ್ಕಾಮ ಭಾವದಿಂದ ಕೇವಲ ಲೋಕ ಸೇವೆಗಾಗಿ ಮಾಡುವನ ಅವ ಎಲ್ಲಾ ವಿಧವಾದ ಪಾಪಗಳಿಂದ ಮುಕ್ತನಾಗ್ತಾನ. ಅದಕ್ಕ ಇದರಲ್ಲಿ ಯಾವ ಸಂದೇಹ ಇಲ್ಲ ಅರ್ಜುನ. ಮತ್ತ ಸಕಾಮ ಭಾವದಿಂದ ಎಲ್ಲರ ನ್ಯಾಯೋಚಿತ ಭಾಗವನ್ನವರವರಿಗೆ ಸಮರ್ಪಿಸಿ ತಾನು ಪಡೆದಿದ್ದರಲ್ಲಿ ಎಲ್ಲರಿಗೆ ಕೊಟ್ಟು ತನಗೆ ಏಟು ಬೇಕಲ್ಲ ಅಷ್ಟೇ ಇಟ್ಕೊಂಡು ತಾನು ಸ್ವೀಕಾರ ಮಾಡುವಾಗ ಕೂಡ ಯಾವ ಭಾವ ಇರಬೇಕು ಅವನಿಗೆ? ಇದೆಲ್ಲವೂ ಭಗವಂತ ಕೊಟ್ಟಿರುವ ಕಾಣಿಕೆ. ಆ ಭಗವಂತನಿಗೆ ಅರ್ಪಿಸಿ ನಾನು ಪುಂಜಿಸ್ತೇನಂತ ನಾವು ತಿಳ್ಕೊಳ್ಳಿ. ಅವ ಕೊಟ್ಟಿದ್ದು ಅವನಿಗೆ ಕೊಟ್ಟು ನಾನು ಬದುಕೋಗೋಸ್ಕರವಾಗಿ ಏಟು ಬೇಕು ಅಷ್ಟೇ ಸ್ವೀಕಾರ ಮಾಡಿ ಜೀವನವನ್ನ ಮಾಡ್ತೀನಿ ಅಂತ ನಾವು ತಿಳ್ಕೋಬೇಕು. ಅದು ಅವರಿಗೆ ಸಮರ್ಪಿಸಿ ಉಳಿದ ಭಾಗವನ್ನ ಭೋಗಿಸುವನು ಕೂಡ ಅವ ಪಾಪಿ ಅಲ್ಲ. ಆದ್ರೆ ಪಾಪಿ ಯಾರು ಅಂದ್ರ ಯಾವನು ಕೇವಲ ತನ್ನ ಸುಖಕ್ಕಾಗಿ ಅಂದ್ರ ಶರೀರ ಹಾಗೂ ಇಂದ್ರಿಯಗಳ ಪೋಷಣೆಗಾಗಿ ಭೋಗ ಪದಾರ್ಥಗಳನ್ನ ಶೇಖರಿಸುವನು ಅವ ಪಾಪವನ್ನೇ ಶೇಖರಿಸುವನು. ತನಗಾಗಿ, ತನ್ನ ಹೆಂಡರಿಗೆ, ತನ್ನ ಮಕ್ಕಳಿಗಾಗಿ ನಾನಷ್ಟು ಸುಖವಾಗಿರಬೇಕು, ನನ್ನ ಹೆಂಡತಿ ಅಷ್ಟು ಸುಖವಾಗಿರಬೇಕು, ನನ್ನ ಮಕ್ಕಳಷ್ಟು ಸುಖವಾಗಿರಬೇಕು ಅಂತೇಳಿ ಇವ ಜೀವನವನ್ನ ಮಾಡ್ತಾನಲ್ಲ, ಇವ ಏನ್ ಮಾಡ್ತಾನ? ಪಾಪವನ್ನೇ ಸಂಗ್ರಹ ಮಾಡ್ತಾನ. ಎಲ್ಲರೂ ಸುಖವಾಗಿರಲಿ ಅಷ್ಟೇ ಸುಖ ಇರೋದಲ್ಲ, ತನ್ನ ಹೆಂಡರು ಮಕ್ಕಳು ಅಷ್ಟೇ ಸುಖವಾಗಿರೋದಲ್ಲ, ಎಲ್ಲರೂ ಸುಖವಾಗಿರಲಿ, ತನಗೇಟು ಬೇಕಂತ ಭಾವಿಸಿ ಅದನ್ನು ಸ್ವೀಕಾರ ಮಾಡ್ಯಾನಂದ್ರು ಕೂಡ ಎಲ್ಲವೂ ಕೂಡ ಆ ಈಶ್ವರನಿಗೆ, ಆ ಪರಮಾತ್ಮನಿಗೆ ಅರ್ಪಿಸನಂತ ತಿಳ್ಕೊಂಡು ಅವನ ಮಾಡಿದಂತ ಅವ ಏನಲ್ಲ ಪಾಪಿ ಅಲ್ಲ. ತನಗಾಗಿ, ತನ್ನ ಹೆಂಡರಿಗಾಗಿ, ಮಕ್ಕಳಿಗಾಗಿ ಅದನ್ನ ಸಂಗ್ರಹ ಮಾಡಿ ನಾನೇ ಸುಖಿಯಾಗಿರ್ಬೇಕು, ನಾನು ಸುಖವಾಗಿರ್ಬೇಕಂತ ತಿಳ್ಕೊಂಡು ಮಾಡಿದಂದ್ರ ಪಾಪವನ್ನ ಸಂಗ್ರಹ ಮಾಡ್ತಾನ. ಅದಕ್ಕ ಅವನ ಕ್ರಿಯೆಗಳು ಯಜ್ಞಾರ್ಥ ಅಲ್ಲ. ತನ್ನ ಸುಖಕ್ಕಾಗಿ, ತನ್ನ ಸ್ವಾರ್ಥಕ್ಕಾಗಿ, ತನ್ನ ಹೆಂಡರಿಗಾಗಿ, ತನ್ನ ಮಕ್ಕಳಿಗಾಗಿ, ತನ್ನ ಬಂಧು ಬಾಂಧವರಿಗಾಗಿ ಅಷ್ಟ ಮಾಡ್ತಾನಲ್ಲ, ಇವ ಪಾಪವನ್ನ ಸಂಗ್ರಹ ಮಾಡಿಕೊಂಡು ಪಾಪಿ. ಅದಕ್ಕ ವಾಲ್ಯಕೂಳನ ಕೂಡ ಏನ್ ಮಾಡಿದ? ತನ್ನ ಜೀವನ ಪರ್ಯಂತರವಾಗಿ ಪಾಪಗಳನ್ನ ಸಂಗ್ರಹ ಮಾಡಿ 7 ರಂಜನಿಗೆ ತುಂಬಿದಂತ ಪಾಪ.
ಮಾಡಿ ಯಾವ್ದು ಪಾಪ ಮಾಡ್ತಾನ ಅವನ ಹಾಳು ಹಾಕುದು. ಇಂಥ 7 ರಂಜನೆಗೆ ತುಂಬಿತ್ತು. ಅವಾಗ ನಾರದ ಮಹರ್ಷಿಗಳು ಕೂಡ ಸಂಚಾರ ಮಾಡ್ತಾ ಬಂದ್ರು. ಅವಾಗ ಹೇಳ್ತಾರೆ, ಇಲ್ಲ ಅಲ್ಲಿ ಪಾಪಿಯರನ ಈ ಪುಣ್ಯಾತ್ಮನೆ ಅವನ ಆ ಮಾರ್ಗ ಹಿಡ್ಕೊಂಡು ನೀವು ಹೋಗಬೇಡ ಅಂತೇಳಿ ಅಂತಾನ. ಅವ ಅನ್ನಂತ, ನೋಡು ನನ್ನ ಕಡೆ ಏನೈತಪ್ಪ, ಬರೀ ಒಂದು ತಂದೂರಿ. ಇದು ಪರಮಾತ್ಮನ ಗುಣಗಾನ ಮಾಡುವಗೋಸ್ಕರವಾಗಿ ಈ ತಂಬೂರಿಯನ್ನ ಬಿಟ್ಟು ನನ್ನ ಕೈಯಲ್ಲಿ ಮತ್ತೊಂದು ಏನೇನು ಇಲ್ಲ. ಅವಾಗ ಎಲ್ಲರನ್ನೂ ಕೂಡ ಸಿರಿ ಸಂಪತ್ತನ್ನ ಕಸಿಕೊಂಡು ಅವರು ಸಾಹ ಹೊಡೆದಿರಬೇಕು, ಅವ್ರಿಗೆ ಏನೆಲ್ಲ ತೊಂದರೆ ಕೊಟ್ಟಿರ್ಬೇಕು. ಖರೆ ನನ್ನ ಕಡೆ ಏನೂ ಇಲ್ಲ ಅಂದಾಗ, ಇಲ್ಲ ಮಹಾತ್ಮರೇ ಹೋಗ್ಬೇಡ್ರಿ, ಪಾಪಿ ಅದನ. ಈ ಪಾಪಿ ಏನ್ ಮಾಡ್ತಾನಂದ್ರ ಯಾವನು ಕೇಳುದಿಲ್ಲ, ಸಂತನ್ನ ಕೇಳುದಿಲ್ಲ, ಶರಣನ್ನ ಕೇಳುವುದಿಲ್ಲ, ಮಹಾತ್ಮನನ್ನು ಕೇಳುವುದಿಲ್ಲ, ಪಾಪಿಯನ್ನು ಕೇಳುವುದಿಲ್ಲ. ತನಗೇನಾಗೈತಿ, ತನ್ನ ಸುಖಕ್ಕಾಗಿ ತನ್ನ ಸ್ವಾರ್ಥಕ್ಕಾಗಿ ತಾನು ಜೀವನವನ್ನ ಮಾಡಬೇಕು ಅಂತೇಳಿ ಪಾಪ ಸಂಗ್ರಹವನ್ನ ಮಾಡಿ ಅವಾಗ ಕೂಡಿಟ್ಟಿದ್ದಂತ. ಅವಾಗಂದ್ರು, ಇಲ್ಲ ನನ್ನ ಕಡೆಯಿಂದ ತಪ್ಪಿಸ್ಕೊಂಡು ಹೋಗಕ್ ನೋಡಪ್ಪ, ನಿನ್ ಕಡೆ ಹಗ್ಗ ಕಬ್ಬಣ ಬೀಡಿ ಅದವಲ್ಲ, ಇದೇ ನನ್ನ ಇಲ್ಲೇ ಬಿಡುತ್ತು ಕಟ್ಟು. ನೀ ಮೊದಲ ನಡೆಯಲ್ಲ, ಪಾಪವನ್ನ ಮಾಡಿ ನಿನ್ನ ಗಂಡರಿಗೆ ನಿನ್ನ ಮಕ್ಕಳಿಗೆ ಹೋಗಿ ಅವರ ಜೀವನಕ್ಕಾಗಿ ಕೊಟ್ಟು ಬಂದಿಯಲ್ಲ, ನೀನು ಮಾಡಿದ ಪಾಪದಲ್ಲಿ ಅವರು ಪಾಲುಗಾರರಾಗ್ತಾರೆ. ಅಲ್ಲ, ನನ್ನ ಕಟ್ಟಿಂದ ತಪ್ಪಿಸ್ಕೊಂಡು ಹೋಗಕ್ ನೀ ಹಿಂಗ್ ಹೇಳಕತ್ತಿ ಅಂದ. ಅಲ್ಲೂ ತಪ್ಪಿಸ್ಕೊಂಡು ಹೋಗಕ ನನ್ನ ಕಡೆ ಏನೂ ಇಲ್ಲ, ಬರೀ ತಂದೂರಿ ಭಗವಂತನ ನಾಮಸ್ಮರಣೆ ಮಾತ್ರ ನನ್ನಂತೆ ಕೈತಿ. ಇನ್ನೊಂದು ಏನೂ ಇಲ್ಲ, ಬಂಗಾರ ಇಲ್ಲ, ಬೆಳ್ಳಿ ಇಲ್ಲ, ಹಣ ಇಲ್ಲ, ಯಾ ಸಿರಿ ಸಂಪತ್ತು ಮುತ್ತು ರತ್ನ ಇಲ್ಲ, ಬರೀ ಕೇಳ್ತಾನೆ. ಅವರಂದ್ರು, ಹಂಗಾರ ಕೇಳಿ ಬರ್ತೀರ ಅಂದ. ಯಾರು ಪಾಪಿಯಾದ ಒಳಕೊಳ ನನ್ನ ಹೆಂಡತಿಯನ್ನ ಮಕ್ಕಳನ್ನ ಕೇಳಿ ಬರ್ತೇನೆ ಎಂದ. ಹಂಗಾರ ನೀ ಹೋಗುವಾಗ ನನ್ನ ಕಟ್ಟು, ನೀ ತಪ್ಪಿಸ್ಕೊಂಡು ಹೋಗ್ತಾನಂತ ಹೇಳಿ ತಿಳ್ಕೊಂಡಿಯಲ್ಲ, ಇದು ಈ ಹಬ್ಬದಿಂದ ಕಟ್ಟು ಇಲ್ಲಂದ್ರ ಈ ಕಬ್ಬಿಣದ ಸರಪಳಿಯಿಂದಾದ್ರೂ ನನ್ನ ಕಟ್ಟು ಒಂದು ಗಿಡ ತಂದ. ಕಟ್ಟಿ ಹೋಗಿ ಮನೆಗೆ ಹೋಗಿ ಹೆಂಡತಿ ಕೇಳ್ತಾನೆ, ಅಲ್ಲ ನಾ ಎಷ್ಟು ದಿನ ಪಾಪ ಮಾಡಿ ನಿಮ್ಮನ್ನ ಸಲೀನೆಲ್ಲ ನಿನಗ ತಂದ ಪತ್ನಿಯಲ್ಲ, ಈಗ ನನಗ ಪಾಪ 7 ರಂಜನೆಗೆ ಆಗೈತಿ, ಆ ಪಾಪದಲ್ಲಿ ನೀ ಭಾಗಿಯಾಗ್ತೀಯೇನೋ ಅಂತ ಹೇಳಿದ. ಹೆಂಡತಿ ಅಂತ, ಅಲ್ಲ ನನಗ ನೀ ಪಾಪ ಮಾಡ್ಯಾನ ತಂದು ಹಾಕಂದಿದ್ನಿ, ಈ ಸಿರಿನ ನನಗ ತಂದು ಹಾಕಿ ಎಲ್ಲ ಇನ್ನೊಬ್ಬರ ಸಿರಿ ಸಂಪತ್ತನ್ನ ಅಪಹರಣ ಮಾಡಿ ಅವರ ಕೊಲೆಯನ್ನ ಮಾಡಿ ಪಾಪ ಮಾಡಿ ತಂದು ಹಾಕಿಯಲ್ಲ, ನೀನ ಪಾಪ ಮಾಡ್ಯ ತಂದು ಹಾಕಂದಿದ್ನಿ. ನೀ ಮಾಡಿದ ಪಾಪವನ್ನ ನೀನೇ ಅನುಭವಿಸ್ಬೇಕದನ್ನ. ನೀ ಮಾಡಿರುವ ಪಾಪದಲ್ಲಿ ನಾನೇ ತಪ್ಪಾಗಿ ಆಗಬೇಕು ಅಂತ ಕಟ್ಟಿಕೊಂಡ ಸಂಗತಿ ಅಂದಾಗ, ಈ ಮಕ್ಕಳನ್ನು ಕೂಡ ನಾನು ಪೋಷಣೆ ಮಾಡ್ಯಾನಲ್ಲ, ಆ ಮಕ್ಕಳನ್ನಾರು ಕೂಡ ಕೇಳಬೇಕು ಅಂತ ಮಕ್ಕಳನ್ನು ಕೇಳಿದೆ. ಅವಾಗ ಅವ್ರಂತಾರ, ಹೌದಕ್ಕ ಹಡದಿ ಕರೆ, ನಮ್ಮನ್ನು ಜಾಪಾನ ಮಾಡಿ ಕರೆ, ಇನ್ನೊಬ್ಬರ ಸಿರಿ ಸಂಪತ್ತು ತಂದು ಜಾಪಾನ ಮಾಡಿ ಅಲ್ಲ, ಪಾಪ ಕರ್ಮ ಮಾಡಿ ಇನ್ನೊಬ್ಬರ ಜನ್ಮ ತೆಗೆದು ಅವರು ಬೇಡಿ ಬಂಗಾರ ಹಣ ಕಟ್ಕೊಂಡ್ ಬಂದು ನಮ್ಮನ್ನು ಜಾಪ ಮಾಡಂತ ತಿಳಿಸಿ. ನೀ ಮಾಡಿಯಲ್ಲ, ನೀನೇ ಅನುಭವಿಸ್ಬೇಕು. ನೀ ಮಾಡಿದ ಪಾಪ ಕರ್ಮದಲ್ಲಿ ನಾವ್ಯಾಕೆ ಭಾಗಿ ಆಗ್ಬೇಕಪ್ಪ ನಿನಗೆ? ನೀನೇನ ಪಾಪ ಮಾಡ ತಂದು ಹಾಕೊಂಡಿದ್ದೀಯ ಅಂತೇಳಿ ಆ ಮನೆಯೂ ಕೂಡ ಮಕ್ಕಳು ಕೇಳ್ತಾರೆ. ಅವ ಅಂದ, ಅಯ್ಯೋ ನನ್ನ ಜೀವನ ಪರ್ಯಂತರವಾಗಿ ಎಲ್ಲರಿಗೆ ಕೂಡ ಏನ್ ಮಾಡಿದೆ, ಎಷ್ಟೋ ಪಾಪಗಳನ್ನ ಮಾಡಿನೆಲ್ಲ. ಅದಕ್ಕಾಗಿ ನನ್ನ ಹೆಂಡತಿಗಾಗಿ, ನನ್ನ ಮಕ್ಕಳಿಗಾಗಿ, ನನ್ನ ಈ ಇಂದ್ರಿಯಗಳ ಸುಖಕ್ಕಾಗಿ, ಭೋಗಕ್ಕಾಗಿ ಮಾಡಲಾರದ ಪಾಪ ಕೃತ್ಯಗಳನ್ನ ನಾನು ಮಾಡಿದ್ನಲ್ಲ, ನಾನು ಮಾಡಿದ ಪಾಪ ನಾನೇ ಅನುಭವಿಸ್ಬೇಕಾದ. ಅವಾಗ ಬಂದು ದೀರ್ಘದಿಂದ ನಮಸ್ಕಾರ ಮಾಡ್ತಾನೆ.
ಮಗನೇ, ನಾನು ಜೀವನ ಪರ್ಯಂತರವಾಗಿ ಪಾಪ ಕರ್ಮಗಳನ್ನ ಮಾಡಿದ್ದೇನೆ. ಅದಕ್ಕಾಗಿ ನನ್ನ ಹೆಂಡತಿಗಾಗಿ, ನನ್ನ ಮಕ್ಕಳಿಗಾಗಿ, ನನ್ನ ಇಂದ್ರಿಯ ಸುಖಕ್ಕಾಗಿ, ಇಂದ್ರಿಯ ಭೋಗಗಳಿಗೆ, ಈ ಸುಖವನ್ನ ಭೋಗಿಸುವುದಕ್ಕಾಗಿ ಇನ್ನೊಬ್ಬರ ಪ್ರಾಣವನ್ನ ತೆಗೆದು ಇನ್ನೊಬ್ಬರ ಸಿರಿ ಸಂಪತ್ತನ್ನ ನಾನು ಕಸಿದುಕೊಂಡು ಜೀವನವನ್ನ ಮಾಡಿದ ಈ ಪಾಪ ಹೆಂಗನ ಕಳ್ಕೋಬೇಕು ಅಂತ ನೋಡಪ್ಪ. ಈ ಪಾಪವನ್ನ ನೀ ಕಳ್ಕೊಳ್ಬೇಕಂದ್ರ ಏನೋ ರಾಮನಾಮವನ್ನ ಸದಾ ಸ್ಮರಿಸು, ಸಂತನಾಗು. ಸಂತಾಗು ಬಂದಾಗ ರಾಮ ರಾಮ ಅನ್ನುವಂಥದ್ದು ಕೂಡ ಪಾಪವನ್ನ ತಿಂದಂತ ಪಾಪಿ ಆ ಜನ್ಮ ಏನಾಗೆ ತಂದ್ರೆ ಇನ್ನೊಬ್ಬರ ಸಿರಿ ಸಂಪತ್ತನ್ನ ಭೋಗಿಸಿದ್ದು ನಾಲಿಗೆ ತಪ್ಪಾಗಿ ರಾಮನ್ನ ಕೊಡಿ ಯಾರಿಗೆ ಪಾಲ್ಯಕ್ಕೆ. ಪಾಪದ ಶೇಷ ಹೆಂಗಿರ್ಬೇಕಂದ್ರೆ ಅದು ಪಾಪ ಇನ್ನೊಬ್ಬರ ಜೀವನವನ್ನ ತೆಗೆದು ಇನ್ನೊಬ್ಬರ ಮನಸ್ಸನ್ನ ನೋಯಿಸಿ ಅಪಹಾರ ಮಾಡಿದ ಆ ಸಿರಿ ಭೋಗ ಏನಿದೆಯಲ್ಲ ಅದು ಪಾಪ ಅಂತ ಪಾಪದ ಜನ್ಮ ಆಗಿ ಈ ಮನುಷ್ಯ ಜನ್ಮವನ್ನ ಸಾರ್ಥಕ ಮಾಡಿಕೊಳ್ಳುವುದನ್ನು ಬಿಟ್ಟು ಇನ್ನೊಬ್ಬರ ಸುಖಕ್ಕಾಗಿ ಇನ್ನೊಬ್ಬರ ಹಿತಕ್ಕಾಗಿ ದುಡಿಯೋದನ್ನ ಬಿಟ್ಟು ಇನ್ನೊಬ್ಬರಿಗೆ ಹಿಂಸೆಯನ್ನ ಕೊಟ್ಟು ಇನ್ನೊಬ್ಬರ ಸಿರಿ ಸಂಪತ್ತನ್ನ ಕಸಿದುಕೊಂಡು ತನಗಾಗಿ ಜೀವನ ಮಾಡುವ ಪಾಪಿ ನೀ ಆಗಬೇಡ. ಪಾಪ ಕರ್ಮವನ್ನ ಮಾಡಿ ಪಾಪಿ ಆಗಬೇಡ. ಅದಕ್ಕ ಇನ್ನೊಬ್ಬರ ಸಿರಿಗಾಗಿ ನಿನ್ನ ಜೀವನ ಮುಡುಪಾಗಿತ್ತು ಈ ವ್ಯವಹಾರ ಮಾಡಿದಾಗ ರಾಮ ಮಂತ್ರವನ್ನ ಹೇಳಿದರೂ ಕೂಡ ಪಾಪಿಯಾದ ಆ ವೇದನೆಗೆ ರಾಮನ್ನ ಕೊಟ್ಟಿದೆ. ಆತು ಬಾಳೆ ಹೇಳಿದರು ರಾಮ ಮಂತ್ರ ಆ ಮರ ಈ ಮರ ಅನ್ನು ಅಂತೇಳಿ ಕುಂತ ನಾನು ಮಾಡಿದ ಪಾಪದ ರಾಶಿಯನ್ನ ನಾನೇ ಕಳೆದುಕೊಳ್ಳಬೇಕಂತೇಳಿ ಹೆಂಡತಿಯನ್ನ ಬಿಟ್ಟ, ಮಕ್ಕಳನ್ನು ಕೂಡ ಬಿಟ್ಟ. ನಾನು ಮಾಡಿದ ಪಾಪ ಶೇಷವನ್ನ ಕಳೆದುಕೊಳ್ಳಬೇಕಾದರೆ ಭಗವಂತನ ನಾಮಸ್ಮರಣೆಯಿಂದ ನಾನು ಚಿಂತನ ಮಾಡಬೇಕಂತೆ ಮಾಡಿದ ತಪಸ್ಸ ಕುಂತ ಮಾಡ್ತಾ ಕುಂತಾಗ ಎಲ್ಲ ಪಾಪದ ರಾಶಿಗಳು ಹೊತ್ತು ಬೆಳೆಸಿದೆ. ಅಂತ ಪಾಪಿ ಮನುಷ್ಯನಿಗೂ ಕೂಡ ಹೊತ್ತು ಬೆಳೆಸಿದೆ. 12 ವರ್ಷ ಆದ ನಂತರ ಅದೇ ನಾರದ ಮಹರ್ಷಿಗಳು ಅದೇ ಮಾರ್ಗದಲ್ಲಿ ಬರುವಾಗ ರಾಮ ರಾಮ ಅಂತ ಹೇಳಿ ಶಬ್ದ ಹೇಳಿದರು. ಅವರು ಪಾಪಿಯಾದ ಬೇಡ ನೋಡಪ್ಪ, ಭಗವಂತನ ನಾಮಸ್ಮರಣೆ ಮಾಡದ ವೇದ ಆಗ್ಯಾರ. ತಿಳಿಯಲಾರದ ಪಾಪ ಕರ್ಮಗಳನ್ನ ಮಾಡಿ ತನ್ನ ಹೆಂಡರಿಗೆ ಸುಖಕ್ಕಾಗಿ, ತನ್ನ ಇಂದ್ರಿಯಗಳ ಸುಖಕ್ಕಾಗಿ, ಮಕ್ಕಳ ಸುಖಕ್ಕಾಗಿ ಇನ್ನೊಬ್ಬರ ಪ್ರಾಣವನ್ನ ತೆಗೆದು ಮಾಡಿದಂತ ಪಾಪಿಯಾದರೂ ಕೂಡ ಭಗವಂತನ ನಾಮಸ್ಮರಣೆಯಿಂದ ಎಲ್ಲವನ್ನ ಬಿಟ್ಟು ಈಶ್ವರಾರ್ಪಣ ಬುದ್ಧಿಯಿಂದ ಮಾಡಿ ಅವನಿಗೆ ಕೂಡ ಏನದ ವೇದ ಜಾಸ್ತಿಗೆ. ಅದಕ್ಕ ಹೇ ಅರ್ಜುನ, ನೀನು ಪಾಪ ಕರ್ಮವನ್ನ ಮಾಡದಿರ. ಅದಕ್ಕ ದುಲಿತ ಕರ್ಮವನ್ನವಲ್ಲದಿರೋ ಪುಣ್ಯವನ್ನೇ ಮಾಡು. ಪರನಡಿ ಬಿಡಿ ಶಾಂತರೊಡನಾಡು. ಅರುಣವಿರಲಿ ಜೀವರೊಳು ನೀತಿಯುತನಾಡುವಂತ ಕೂಡ ಬೆಳೆದಲ್ಲ. ಅದಕ್ಕ ತನ್ನ ಸ್ವಾರ್ಥಕ್ಕಾಗಿ, ತನ್ನ ಇಂದ್ರಿಯ ಭೋಗಕ್ಕಾಗಿ ಮಾಡಿದ ಪುರುಷ ಅವ ಪಾಪವನ್ನೇ ಸಂಗ್ರಹ ಮಾಡಿದಂತೆ. ಅದಕ್ಕೆ ಅರ್ಜುನ, ನೀನು ನಿನ್ನ ಸುಖಕ್ಕಾಗಿ, ನಿನ್ನ ಇಂದ್ರಿಯ ಸುಖಕ್ಕಾಗಿ, ನಿನ್ನ ಭೋಗ ಸುಖಕ್ಕಾಗಿ ನೀನ್ ಮಾಡಬೇಡ, ಪಾಪ ಕರ್ಮಗಳನ್ನ ಮಾಡಬೇಡ. ಅದಕ್ಕೆ ನಾವು ಕೂಡ ಏನ್ ಮಾಡಬೇಕು, ಇದನ್ನ ನಮ್ಮ ಸುಖಕ್ಕಾಗಿ, ನಮ್ಮ ಇಂದ್ರಿಯ ಸುಖಕ್ಕಾಗಿ, ನಮ್ಮ ಹೆಂಡರಿಗಾಗಿ, ನಮ್ಮ ಮಕ್ಕಳಿಗಾಗಿ, ನನ್ನ ಗಂಡನಿಗಾಗಿ, ನನ್ನ ಮಕ್ಕಳಿಗಾಗಿ ಅಂತೇಳಿ ನಾವು ತಿಳ್ಕೊಂಡು ಪಾಪ ಮಾಡಲಾರದ ಇದೆಲ್ಲವೂ ಕೂಡ ಭಗವಂತನಲ್ಲ, ಭಗವಂತನಿಗೆ ಅರ್ಪಿಸಿ ಅಂತ ತಾವು ಏನು ಕೊಟ್ಟಿರ್ತಾನಲ್ಲ ಬದುಕೋಗೋಸ್ಕರವಾಗಿ. ಹೋಗುವಾಗೆಲ್ಲ ಇಲ್ಲೇ ಬಿಟ್ಟು ಹೋಗೋಕೆ ಎಲ್ಲರೂ ಬರುವಾಗ ಏನಾದ್ರು ತಗೊಂಬಂತೇವೆ, ತಗೊಂಬಂದೇ ಇಲ್ಲ. ಇರುವವರಿಗೂ ಕೂಡ ಜೀವನವನ್ನ ಮಾಡಿ ಹೇ ಪರಮಾತ್ಮ ನೀ ಕೊಟ್ಟಿದ್ದನ್ನ ಅದನ್ನು ಅನುಭವಿಸಿ ನಿನ್ನ ಪ್ರಾರ್ಥನೆ, ನಿನ್ನ ಚಿಂತನೆ
ಸದಾ ಹಗಲಿರಲು ಎನ್ನದೆ ಪಾಪ ಕರ್ಮಗಳನ್ನ ಮಾಡದೆ ಎಲ್ಲವೂ ಕೂಡ ನಿನಗ ಮಾಡಿ. ನನ್ನ ಕಡೆಯಿಂದ ಏನು ಪಾಪ ಮಾಡಿದೋ ಏನು ಪುಣ್ಯ ಮಾಡಿಯೋ ಅಲ್ಲ, ಏನ್ ಮಾಡಿದೀಯಲ್ಲ ಎಲ್ಲವೂ ನಿನಗರ್ಪಣ ಅಂತೇಳಿ ಆ ಅರ್ಪಣದಿಂದ ನೀನು ಮಾಡು ಅಂತೇಳಿ ಅರ್ಚನನ್ನ ನಿಮಿತ್ತ ಮಾಡಿಕೊಂಡು ನಮ್ಮೆಲ್ಲರಿಗೆ ಶ್ರೀಕೃಷ್ಣ ಪರಮಾತ್ಮ ಹೇಳಕತ್ತೇನಲ್ಲ. ಅದಕ್ಕ ಇಂಥ ಕ್ರಿಯೆಗಳನ್ನ ಯಜ್ಞಾರ್ಥ ಅಲ್ಲ, ಯಾರೋ ಪಾಪ ಕರ್ಮವನ್ನ ಮಾಡಿ ಇನ್ನೊಬ್ಬರ ಅವರಿಗೆ ಕಷ್ಟವನ್ನ ಕೊಟ್ಟು ಮಾಡುವ ಕರ್ಮ ಏನಲ್ಲ, ಇದು ಪುಣ್ಯದ ಕರ್ಮ ಅಲ್ಲ, ಪಾಪ ಕರ್ಮ. ಅದಕ್ಕೆ ಇಂದ್ರಿಯ ಪೋಷಣೆಗಾಗಿ ಭೋಗ ಪದಾರ್ಥಗಳನ್ನ ಸ್ವೀಕರಿಸ್ತಾನಲ್ಲ, ಅವ ಪಾಪವನ್ನೇ ಸಂಗ್ರಹ ಮಾಡಿದಂತೆ. ಅವನ ಕ್ರಿಯೆಗಳು ಯಜ್ಞಾರ್ಥ ಅಲ್ಲ, ತನ್ನ ಸುಖಕ್ಕಾಗಿ ತನ್ನ ಮಕ್ಕಳು ಎಲ್ಲರ ಸುಖಕ್ಕಾಗಿ ವ್ಯವಹಾರ ಮಾಡ್ತಾನಲ್ಲ, ಅದು ಯಜ್ಞ ಅಲ್ಲ. ಪರರ ಹಿತಕ್ಕಾಗಿ ಪರರ ಉಪಕಾರಕ್ಕಾಗಿ ಸಕಲ ಜೀವಗಳ ಜೀವನಕ್ಕಾಗಿ ತಾನು ಕರ್ಮವನ್ನ ಮಾಡಿದರೆ ಅದು ನಿಜವಾದ ಯಜ್ಞ. ಅವನು ತಿನ್ನವನ್ನ ಯಜ್ಞ ಮಾಡಿ ಉಳಿದಿದ್ದಲ್ಲ. ಈ ರೀತಿ ಅವನ ಉಪಾರ್ಜನೆಯು ಕೂಡ ಭೋಗವು ಪಾಪಮಯವಾಗುವುದರಿಂದ ಅವ ಪಾಪಿ. ತನ್ನ ಸುಖಕ್ಕಾಗಿ ತನ್ನ ಹಿತಕ್ಕಾಗಿ ನಾನೇ ಒಬ್ಬ ದುಃಖ ಆಗಬೇಕು, ನಾನೇ ಸುಖಿ ಆಗಬೇಕು, ನಾನು ಗಳಿಸಿದ ಹಣವನ್ನ ಇನ್ನೊಬ್ಬರಿಗೆ ಕೊಡಲಾರ. ಅದು ಹೆಂಗಿರಬೇಕು? ಧರ್ಮ ಪುರಸ್ಥರಾಗಿರಬೇಕು. ಧರ್ಮ ಬಿಟ್ಟು ನೀತಿ ಬಿಟ್ಟು ಅದು ಮಾಡಿದ ಸಿರಿ ಏನಿದೆ ಅಂದ್ರ ಪಾಪ. ಅಂತದ್ದನ್ನ ನೀನು ನಿನ್ನ ಜೀವನದಲ್ಲಿ ಅಮಾನ ಅಂತೇಳಿ ಯಜ್ಞ ಮಾಡದೆ ಇರುವುದರಿಂದ ಆಗುವ ಹಾನಿ ಏನು ಮತ್ತಂತನ. ಹಾಗೆ ಪರಮಾತ್ಮ ಯಜ್ಞ ಮಾಡದೆ ಇದ್ರ ಹಾನಿ ಏನಾರೈತಿ? ಅದಕ್ಕೆ ಈ ವಿಷಯ ಕೂಡ ಸೃಷ್ಟಿ ಚಕ್ರಕ್ಕಾಗಿ ಎಲ್ಲರೂ ಕರ್ಮವನ್ನ ಮಾಡಲಿ. ಈ ಸೃಷ್ಟಿ ಈ ಜಗತ್ತು ಆ ನಿಯಮ ಪೂರ್ವಕವಾಗಿ ನಾವೇ ಮಾಡಬೇಕು, ಎಲ್ಲರೂ ಮಾಡಲೇಬೇಕು. ಏನು ಆ ಕಾರ್ಯವನ್ನ ಕರ್ಮವನ್ನ ಎಲ್ಲರೂ ಮಾಡಬೇಕು. ಈ ವಿಷಯ ಕೂಡ ಕರ್ಮ ಮಾಡದೆ ಜೀವನವನ್ನ ಮಾಡಲಿಕ್ಕೆ ಆಗುವುದಿಲ್ಲ. ಅದಕ್ಕಾಗಿ ನಾವು ಈ ವ್ಯವಹಾರವನ್ನ ಮಾಡಿದ್ದಾಗ ಅದಕ್ಕ ಪಾಪವನ್ನ ಸಂಗ್ರಹ ಮಾಡಲಾರದ ಈ ತರಹದಲ್ಲಿ ಜೀವನ ಮಾಡು ಅಂತೇಳಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನ ನಿಮಿತ್ತ ಮಾಡಿಕೊಂಡು ನಮಗೆ ಮಾಡಕತ್ತನ ಈ ತರವಾಗಿ ಹೇಳಕತ್ತನ. ಅದಕ್ಕಾಗಿ ನಾವು ಏನ್ ಮಾಡಬೇಕು? ಧರ್ಮ ಪುರಸ್ಕರವಾಗಿರಬೇಕು. ವ್ಯವಹಾರ ಭಗವಂತನಿಗೆ ಅರ್ಪಿತವಾಗಿರಬೇಕು ಅಂತ ವ್ಯವಹಾರವನ್ನ ಮಾಡಿದರೆ ಅದಕ್ಕೆ ಪಾಪ ತೀರ್ಷ ಮಾಡುವುದು ಸುಲಭ ಮತ್ತ ಸರಸ ಒಂದು ಬಗೆಯ ಆಸುರಿ ಆನಂದ ಅದರಲ್ಲಿ. ಯಾವುದರಲ್ಲಿ? ಪಾಪ ಕರ್ಮ ಮಾಡುವುದರಲ್ಲಿ ಐದಂತೆ. ಸಾಮಾನ್ಯವಾಗಿ ಸರ್ವ ಜನರು ಏನ್ ಮಾಡ್ತಾರ? ಪಾಪ ವಿರೋಧಿಯಾದ ಧರ್ಮದಲ್ಲಿ ಅನಾಸಕ್ತರಾಗ್ಯಾರ. ಧರ್ಮಂ ಪ್ರಸಂಗಾತ್ ಪ್ರತೀನಾಚರಂತೆ ಪಾಪಂ ಪ್ರಯತ್ನೇನಾಪಿ ಸಮಾಚರಂತೆ. ತಾನಾಗಿ ಪ್ರಸಂಗ ಬಂದಾಗ ಕೂಡ ಆ ಜನರು ಏನ್ ಮಾಡ್ತಾರ? ಧರ್ಮ ಆಚರಿಸಲು ಪಾಪವನ್ನ ಮಾತ್ರ ಪ್ರಯತ್ನದಿಂದಲಾದರೂ ಸರಿಯಾಗಿ ಆಚರಣೆ ಮಾಡ್ತಾರೆ. ಯಾರೋ ಜನರು ತಮ್ಮ ಸ್ವಾರ್ಥಕ್ಕಾಗಿ ತಮ್ಮ ಹಿತಕ್ಕಾಗಿ. ಅರ್ಜುನ ಇದನ್ನ ನೀನು ಹೀಗೆ ತಿಳಿದುಕೊಂಡು ಇದನ್ನ ಚೆನ್ನಾಗಿ ತಿಳಿದುಕೊಂಡು ಜೀವನವನ್ನ ಮಾಡು. ತಾನಾಗಿಯೇ ಪ್ರಸಂಗ ಬಂದಾಗಲೂ ಕೂಡ ಜನರೇ ಮಾಡ್ತಾರ? ಧರ್ಮವನ್ನ ಆಚರಿಸುತ್ತಾರೆ. ಅದಕ್ಕ ಗುರುಕುಲದಲ್ಲಿ ಎಲ್ಲ ಮಹರ್ಷಿಗಳು ಜ್ಞಾನಿಗಳು ಏನ್ ಮಾಡ್ತಿದ್ರು ನೋಡು, ನಾವು ಮೊದಲು ವಿದ್ಯೆ ಸಂಗ್ರಹ ಮಾಡಬೇಕು. ಅವಾಗ 25 ವರ್ಷ ಸನ್ಯಾಸಿ ಇದ್ದಾಗ 25 ವರ್ಷ ಆನಂದ ಗೃಹಸ್ಥಾಶ್ರಮಿಯಾದಾಗ ಆ ಧರ್ಮ ಸಮ್ಮತವಾದ ವ್ಯವಹಾರ ನೀತಿ ಧರ್ಮ ಬಿಡಲಾರದ ವ್ಯವಹಾರವನ್ನ ಮಾಡಬೇಕಂತ. ಅದಕ್ಕ
ಸಂಗ್ರಹ ಮಾಡಬೇಕಾದ ಬಾಲ್ಯದಲ್ಲಿ ವಿದ್ಯೆಯನ್ನ ಸಂಪಾದನೆ ಮಾಡಬೇಕು. ಆ ಸಂಪಾದನೆ ಮಾಡಿಕೊಂಡು ಹಾಗೆ ತಾನು ವಿದ್ಯೆ ಸಂಗ್ರಹ ಮಾಡಿ ಇಂದ್ರಿಯಗಳು ತನ್ನ ಹಿಡಿತದಲ್ಲಿಟ್ಟುಕೊಳ್ಳುವ ಆ ಇಂದ್ರಿಯಗಳನ್ನ ತಾಯಿಯಿಂದ ತನ್ನ ಸಾಮರ್ಥ್ಯದಿಂದ ತಡೆಯುವ ಸಾಮರ್ಥ್ಯ ಅವನಲ್ಲಿತ್ತಂದ್ರ ಅವ ತಾನು ಸನ್ಯಾಸಿಯಾಗಿ ಲೋಕ ಕಲ್ಯಾಣಕ್ಕಾಗಿ ಲೋಕ ಉದ್ಧಾರಕ್ಕಾಗಿ ತನ್ನನ್ನ ತಾನು ಧ್ಯೇಯಪುಸ್ತಕವಾಗಿ ಪ್ರಯತ್ನ ಮಾಡಬೇಕು. ಅದಕ್ಕ ಗುರುಗಳು ಹೇಳಿದ್ರು, ನೋಡಪ್ಪ ನೀನು ಗೃಹಸ್ಥಾಶ್ರಮಕ್ಕೇನಂತಂದಾಗ ಅಲ್ಲೇನ್ ಮಾಡೋ ಧರ್ಮ ಸತ್ಯಂ ವದ ಧರ್ಮಂ ಜರ. ಸತ್ಯವನ್ನ ಏನೋ ಸತ್ಯವನ್ನೇ ಆಚರಿಸಿತು. ಆ ಸತ್ಯದಿಂದಲೇ ಏನಾಗತ್ತ ನಿನಗ ಸುಖ ಆಕತ್ತಪ್ಪ. ಧರ್ಮವನ್ನು ಆಚರಿಸಿ ಮಾತೃ ದೇವೋಭವ, ತಾಯಿಯನ್ನ ದೇವಿಯೆಂದು ತಿಳ್ಕೊಂಡು ದೇವತೆ ಸ್ವರೂಪ ಎಂದು ತಿಳ್ಕೊಂಡು ಪಿತೃ ದೇವೋಭವ, ಆ ಪರಮಾತ್ಮನ ಸ್ವರೂಪ ತಂದೆ ತಾಯಿಗಳು ನಿನ್ನ ಈ ದೇಹವನ್ನ ಕೊಟ್ಟಾರಲ್ಲ, ಆ ತಂದೆ ತಾಯಿಗಳನ್ನ ಕೂಡ ನೀನೇನ್ ಮಾಡು, ರಕ್ಷಣೆ ಮಾಡು. ಸತ್ಯಮೋದ ಧರ್ಮಂ ಚರ ಮಾತೃ ದೇವೋಭವ ಪಿತೃ ದೇವೋಭವ ಆಚಾರ್ಯ ದೇವೋಭವ. ನೀವು ಸಂಗ್ರಹ ಮಾಡಿದ್ದು ಹೆಂಗಿರಬೇಕು? ಧರ್ಮ ಸಮ್ಮತವಾಗಿರಬೇಕು, ತಂದೆ ತಾಯಿಗಳ ರಕ್ಷಣೆ ಆಗಿರಬೇಕು, ಬಂಧು ಬಾಂಧವರು ಕೂಡ ರಕ್ಷಣೆ ಆಗಿರ್ಬೇಕಾದ್ರೆ ನೀನು ಮಾಡುವ ವ್ಯವಹಾರ ಹೆಂಗಿರ್ಬೇಕು? ಭಗವಂತನ ಅರ್ಪಿತ ಜೀವನವನ್ನ ನೀನು ಮಾಡಬೇಕು. ಅದಕ್ಕೆ ಪಾಪವನ್ನ ಮಾತ್ರ ಪ್ರಯತ್ನದಿಂದಾದರೂ ಕೂಡ ಸರಿಯಾಗಿ ಆಚರಣೆ ಮಾಡಬೇಕು. ಕೊಳಚೆ ಪ್ರದೇಶದಲ್ಲಿ ಹೊಂದಿಕೊಂಡು ಮನುಷ್ಯನಿಗೆ ಆ ಕೊಳಚೆಯ ಕಲ್ಪನೆಯು ಕೂಡ ಬರುವುದಿಲ್ಲ. ಯಾರಿಗೆ? ಪಾಪಿಯಾದ ಮನುಷ್ಯನಿಗೆ. ಅನಾಯಾಸವಾಗಿ ಪಾಪದ ಮಧ್ಯ ಬದುಕಿದ ಮನುಷ್ಯನಿಗೆ ಪಾಪ ಕಾಣುವುದಿಲ್ಲ. ತನ್ನ ಜೀವನ ಪರ್ಯಂತರವಾಗಿ ಪಾಪ ಕರ್ಮದಲ್ಲಿ ತೊಡಗಿದ ಮನುಷ್ಯನಿಗೆ ಏನ ಕಾಣುವುದಿಲ್ಲ? ಪಾಪ ಕಾಣುವುದಿಲ್ಲ. ಪುಣ್ಯವು ಕಣ್ಣಿಗೆ ಕಾಣುವುದಿಲ್ಲ. ಕೆಲವು ಸಲವಂತೂ ಪಾಪಾಚರಣೆ ಮನೆತನದ ಕಸ ಬಾಗಿ ಬಿಡುವರು. ಪಟುಕರು, ಕಳ್ಳರು, ಶೆರೆಗಾರರು, ಬೇಟೆಗಾರರು ಆ ಮನೆತನಗಳ ಜನರಿಗೆಲ್ಲ ಹಾಗೆ ಮಾಡುವುದಕ್ಕೆ ಏನ್ರಿ ನಮ್ಮ ಹಿಂದಗಾರ ಮಾಡ್ಕೊಂಡು ಬಂದಾರ, ನಮ್ಮ ಅಪ್ಪ ಮಾಡಿದ, ನಮ್ಮ ಅಜ್ಜ ಮಾಡಿದ, ಅಜ್ಜ ಮಾಡಿದ, ಮುತ್ತಜ್ಜ ಮಾಡಿದ, ಅದನ್ನ ನಾವು ಪಾಪಾಚರಣೆ ಮಾಡ್ತೇವಂದ್ರ ಅದ್ರಾಗ ನಾವು ಇದ್ರ ಅದೇನಾಗುದಿಲ್ಲ, ಎಂದೆಂದೂ ಸುಖ ಆಗುದಿಲ್ಲ. ಆನಂದ ಇದೆ ನಿಂದೆ ಆತ್ಮಸ್ತುತಿ, ಅಸತ್ಯ ಭಾಷಣ, ಇಂದ್ರಿಯ ವಿಲಾಸಗಳನ್ನ ರೂಢಿಸಿಕೊಂಡವನಿಗೆ ತಾನು ಪಾಪ ಮಾಡುತ್ತಿರುವೆನೆಂಬ ಭಾವ ಕೂಡ ಬರುವುದಿಲ್ಲ. ಯಾರಿಗೆ? ಪಾಪಿಯಾದ ಮನುಷ್ಯ. ಅರ್ಜುನ, ಪಾಪ ಬೀರುಗಳು ಮಾತ್ರ ಇತರರ ಕಡೆ ಪುಣ್ಯ ಮಾಡುವುದು ಬಹಳ, ಇನ್ನೊಬ್ಬರಿಗೆ ಉಪಕಾರ ಮಾಡುವುದು ಕಠಿಣ. ಅದಕ್ಕ ಪಾಪ ಮಾಡೋದು ಬಹಳ ಸರಳ ಕರೆ, ಆದ್ರ ಪಾಪದಿಂದ ಜನ್ಮಗಳಲ್ಲಿ ದುಃಖವನ್ನು ಅನುಭವಿಸಬೇಕು. ಅದಕ್ಕಾಗಿ ಅರ್ಜುನ ನೀನೇನ್ ಮಾಡು, ಅದನ್ನ ನಿಜವಾಗಿ ಹೇಳಿದ್ದು ಒಳ್ಳೆಯ ಪಾಪ ಕರ್ಮಗಳನ್ನ ಬಿಟ್ಟು ಒಳ್ಳೆಯ ಕರ್ಮಗಳನ್ನ, ಪುಣ್ಯ ಕರ್ಮಗಳನ್ನ ನನಗಾಗಿ ಸಮರ್ಪಿಸು ಅಂತೇಳಿ ಭಗವಂತ ಹೇಳಕತ್ತಾನೆ. ವೇದಶಾಸ್ತ್ರವ ವಿಪ್ರಶಕ್ತಿಯ ಮೇದನೀಪತಿ ವೈಶ್ಯವತ್ವ ಪಾದ ಜನು ಪರಿಚಯ ಶಕ್ತಿಯ ಸೂರ್ಯ ಚೆಲುವಿಕೆಯ ಆದಿಚೇಯರು ಸ್ವಪ್ರಭಾವ ಪಾದ ಪಟ್ಟಿಗೆ ಕ್ರಮವ ಮಾಲ್ಪರು ಬೋಧ ವಿರಹಿತರಾದ ವಿಷ್ಣೋದ ಪರಾಯಣರು. ಏನಂತಾರ ಅವರು? ವೇದಶಾಸ್ತ್ರ ಪಾರಂಗತನಾದ ಭೂಸುರ, ರಾಷ್ಟ್ರ ರಕ್ಷಣಾ ಸಮರ್ಥನಾದ ಕ್ಷತ್ರಿಯ, ಸಮಾಜ ಪೋಷಕನಾದ ವೈಶ್ಯ, ಸೇವಾ ತತ್ಪರನಾದ ಅಂತ್ಯಜ, ಹಾಗೆ ಸ್ವರ್ಗ ಸುಖ ಭೋಗಿಯಾದ ದೇವತೆಗಳು ಕಾಮಪರಾಯಣರೇ. ಸುರಸುಂದರ ವೇಶ್ಯೆಯಂತೆ ಇವರೆಲ್ಲ ಕಾದ ಹೊಟ್ಟೆಗೆ ಕ್ರಮ ಮಾಲ್ಪರು. ಹಿರಿಯರು, 100 ವರ್ಷ ಬಾಳಿದ ವೃದ್ಧರು, ಶಾಸ್ತ್ರ ಗೋವಿದ ವಿದುಷರು ಆತ್ಮ ವಿಮರ್ಶೆ ಮಾಡಿ ನೋಡಲಿ.
ಆದ್ದರಿಂದ ಅವರಿಂದ ಜಗತ್ತಿಗಾಗಿ ಸಮಾಜಕ್ಕಾಗಿ ಏನು ಲಾಭ ಆಗಿದೆ, ತಮಗಾಗಿ ಅವರೇನು ಸಾಧಿಸಿದ್ದಾರೆ. ಮನುಷ್ಯನ ಅಂತರಂಗವು ಅಸಂಖ್ಯ ಪಾಪಗಳಿಂದ ಮಲಿನವಾಗಿದೆ. ಮನುಷ್ಯ ತನ್ನ ಸ್ವಾರ್ಥಕ್ಕಾಗಿ, ತನ್ನ ಜೀವನಕ್ಕಾಗಿ ಎನ್ನುವತನ ಮಾಡಬಾರದ ಪಾಪ ಕೃತ್ಯಗಳನ್ನ ಮಾಡಿ ಪಾಪಗಳಿಂದ ಏನಾಗಿದೆ, ಮನಸ್ಸು ಮಲಿನಾಗಿದೆ. ಅವನು ತಲೆ ಮಾರಿನಿಂದಲೂ ಋಣದ ಭಾರಕ್ಕೆ ಒಳಗಾಗಿದ್ದಾನೆ. ಯಾರೋ ಪಾಪಿಯಾದ ಮನುಷ್ಯ. ಇಂಥ ಭಾರಕ್ಕೆ ಸಮಾಜ ಜೀವನದಲ್ಲಿ ಋಣ ಪ್ರಧಾನ ಪಾತ್ರ ಆಡುತ್ತಿದೆ. ಸಮಾಜ ಸೇವೆಯನ್ನ ಮಾಡುವಾಗ ಅಲ್ಲೇನಿದೆ, ಋಣ ಇದೆ. ಮಾತೃ ಋಣ, ಪಿತೃ ಋಣ, ದೇವ ಋಣ, ವೀರ ಋಣ, ಋಷಿ ಋಣ, ಗುರು ಋಣ, ಎಷ್ಟೋ ನಮ್ಮ ಮೇಲೆ ಆ ಋಣಗಳ ಮತ್ತಷ್ಟು ಪಾಪವನ್ನ ಮಾಡಿ ಪಾಪ ಸಂಗ್ರಹವನ್ನ ಮಾಡಿದಾಗ ಆ ಋಣವನ್ನ ತೀರಿಸಲಿಕ್ಕೆ ಆಗುದಿಲ್ಲ. ಯಾ ಋಣ ತೀರಿಸಬೇಕಾತಂದ್ರೆ ಪಾಪಕರ್ಮಗಳನ್ನ ಮಾಡಲಾರದೆ ಇನ್ನೊಬ್ಬರಿಗೆ ಕಷ್ಟವನ್ನ ಪಾಪವನ್ನ ಅವರಿಗೆ ಹಿಂಸೆಯನ್ನ ಕೊಡಲಾರದೆ ಜೀವನವನ್ನ ಮಾಡಿಸಬೇಕು. ಸಮಾಜಕ್ಕಾಗಿ ನಾವೇನ್ ಮಾಡಬೇಕು? ಪ್ರಧಾನ ಪಾತ್ರ ಆಡ್ತಾ ಇದೆಯಲ್ಲ, ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ. ಋಣಾನುಬಂಧನದಿಂದ ನಾವೇನಾಗಿವಲ್ಲ ಇಷ್ಟೆಲ್ಲ ವ್ಯವಹಾರ, ಪಶು ಆಗಲಿ, ಪತ್ನಿ ಆಗಲಿ, ಪುತ್ರ ಆಗಲಿ, ಗೃಹ ಆಗಲಿ, ಎಲ್ಲವೂ ಋಣ ಸಂಬಂಧದಿಂದ ಆಗಿದೆ. ನಮ್ಮ ಋಣ ಯಾವ್ಯಾವುದೇ ಮನೆ ನಾ ಜೀವನ ಪರ್ಯಂತರವಾಗಿ ಮನುಷ್ಯ ಜನ್ಮಕ್ಕೆ ಬಂದಿನಂದಾಗಾದರೂ ಕೂಡ ಇಂಥ ಕಷ್ಟ ಅನುಭವಿಸಬೇಕಾದಂದ್ರ ಇಂದಿನ ಪಾಪ ಶೇಷದಿಂದ ಅಂತ ದುಃಖವನ್ನ ನಾವು ಅನುಭವಿಸ್ತೇವೆ. ಮಾಡುವುದೀಗ ಪಾಪ ಕರ್ಮಗಳನ್ನ ಮಾಡ್ತಾನ ಸುಖವಾಗಿ ಅದನ್ನಲ್ಲ, ಸಿರಿ ಸಂಪತ್ತು ಸಾಕಷ್ಟೇ ಅಲ್ಲ, ಯಾಕೆ ಹಿಂಗ ಮಾಡಿದವ ಪರಮಾತ್ಮ ಅಂತ ಅವ ಹಿಂದಿನ ಜನ್ಮದಲ್ಲಿ ಪುಣ್ಯದ ಪ್ರಭಾವ ಇದ್ದಾಗ ಅದೇನು ಮಾಡ್ಬೇಕಂದ್ರೆ ಈಗ ಪಾಪ ಮಾಡ್ತಾನಂದ್ರೂ ಕೂಡ ಹಿಂದಿನ ಮಾಡಿದ ಪುಣ್ಯದಿಂದ ಹಿಂದೆ ಮಾಡಿದ ಪುಣ್ಯವನ್ನು ಹಿಂದೊಂದೊಡಬೇಕು. ಹಿಂದೆ ಮಾಡಿದ್ದನ್ನ ಈಗ ಉಣಬೇಕು, ಈಗ ಮಾಡಿದ್ದನ್ನ ಮುಂದುಣಬೇಕು. ಅದಕ್ಕ ಪಾಪ ಮಾಡಿದ್ವಿ ಪಾಪ ಅನುಭವಿಸುದು, ಪುಣ್ಯ ಮಾಡಿದ್ವಲ್ಲ ಪುಣ್ಯ ಅನುಭವಿಸುದು. ಅದಕ್ಕಾಗಿ ಇಷ್ಟೆಲ್ಲ ಏನೆಲ್ಲ ಮಾಡಿದರೂ ಕೂಡ ಭಗವಂತನ ಅರ್ಪಿತವಾಗಿ ಪಾಪ ಕರ್ಮಗಳನ್ನ ಮಾಡಲಾರದೆ ಆ ಭಗವಂತ ಕೊಟ್ಟಿದ್ದನ್ನ ಅನುಭವಿಸಿ ನಾವು ಪಾಪಾಚರಣೆ ಮಾಡಲಾರದ ಜೀವನವನ್ನ ಮಾಡಿ ಈ ಎಲ್ಲವೂ ಕೂಡ ನನ್ನ ಜೀವನವೇ, ಹೇ ಪರಮಾತ್ಮ ನಿನಗಾಗಿ ನಿನ್ನ ಅರ್ಪಣದಿಂದ ಎಲ್ಲ ಮಾಡಿನೆಲ್ಲ, ಏನೆಲ್ಲ ಮಾಡಿದರೂ ಕೂಡ ಇದು ನಿನಗರ್ಪಣ ಅಂತೇಳಿ ಬುದ್ಧಿಯಿಂದ ಮಾಡಿದ ಅಲ್ಲೇನಾಗುವುದಿಲ್ಲ, ಪಾಪ ಕರ್ಮ ನಮಗಿಲ್ಲ. ಅದಕ್ಕ ಪಶು, ಪತ್ನಿ, ಪುತ್ರ, ಗೃಹ ಎಲ್ಲವೂ ಕೂಡ ಏನಾಗಿದೆ, ಋಣ ಸಂಬಂಧದಿಂದ ಪ್ರಾಪ್ತ ಆಗಿದೆ. ತಂದೆ ತಾಯಿ ಹೀಗೆ ಏನೇನು ಆಗಿ ಬಂದು ಋಣ ತೀರಿಸ್ತೇವೆ ನಾವು. ಈಗ ಹುಟ್ಟಿ ಬಂದೇವಲ್ಲ, ಹುಟ್ಟಿ ಬಂದಾಗ ಅವರವರ ಋಣವನ್ನ ತೀರಿಸುವುದಕ್ಕೋಸ್ಕರವಾಗಿ ಪಾಪ ಕರ್ಮದಲ್ಲಿ ಬಂದ ಪಶುಗಳ ಜನ್ಮ, ಉತ್ಪಾದಿಗಳ ಜನ್ಮ, ಪುಣ್ಯ ಅರ್ಧ ಪಾಪ ಅರ್ಧ ಪುಣ್ಯ ಇದ್ದಾಗ ನಮ್ಮ ಮನುಷ್ಯ ಜನ್ಮ ಬಂದದ್ದು. ಇದು ಬಂದಾಗ ತಂದೆ ತಾಯಿಗಳೆಷ್ಟೋ, ಬಂಧು ಬಾಂಧವರು ಎಷ್ಟೋ ಆಗಿ ಹೋಗ್ಯಾರಲ್ಲ, ಇದು ಎಲ್ಲ ಕೂಡ್ಯಾರಲ್ಲ. ಯಾಕೆ ಬಂದು ಕೂಡ್ಯಾರ? ಎಲ್ಲರೂ ಕೂಡ್ಯಾರಂದು ಕೂಡ ಇದು ಋಣಾನು ಸಂಬಂಧದಿಂದ ಹಾಗೆ ಬಂದು ಋಣ ತೀರಿಸ್ತೇವಲ್ಲ. ನಮ್ಮಲ್ಲಿ ಕೆಲವರು ಬೇಡ ಬಂದವರು, ಕೆಲವರು ಋಣ ಕೊಡಲು ಬಂದವರು, ತಮಗಾಗಿ ಯಾರಿಲ್ಲ. ಅಗರ್ಥ ಶ್ರೀಮಂತ, ಅವನಿಗಪ್ಪ ಮಗ ಜಾತಕ ನೋಡಿ ಪಂಡಿತ ಹೇಳಿದ, 10,000 ಋಣ ತೀರಿಸಲು ಬಂದ ಬಾಲಕ ನೀತ ಅಂದ. ಯಾರಿಗೆ? ಆ ಶ್ರೀಮಂತನಿಗೆ. ಮಗನ ಸಿರಿ ಸಂಪತ್ತು ಇಲ್ಲಂದರೂ ಕೂಡ ಈ ಮಗ ಏನದನ 10,000 ಋಣ ತೀರಿಸಲು ಬಂದ ಬಾಲಕ ಇವ.
ಋಣ ಮುಟ್ಟಿದ ತಕ್ಷಣ ಪ್ರಾಣವನ್ನ ತ್ಯಜಿಸ್ತಾನೆ. ನಮ್ಮದು ಋಣ ಮುಗೀತಲ್ಲ, ಅನ್ನದ ಋಣ ಮುಗೀತು, ಈ ಪ್ರಾಣ ಜೀವನದ ಋಣ ಮುಗೀತಂದ್ರ ದೇಹ ಒಂದು ಕ್ಷಣ ಇರಲಿಕ್ಕೆ ಸಾಧ್ಯ ಇಲ್ಲ. ಆ ಮೃತ್ಯು ದೇವತೆ ನಮ್ಮನ್ನೇನ್ ಮಾಡ್ತದಂದ್ರ ಹುಟ್ಟಿ ಬಂಜ ಬಂದ್ರ ಹುಟ್ಟಿದ್ದು ಹೊಳ ಒಂದಿನ ಕಾಯುವುದು, ಕಟ್ಟಿದ ಮನಿ ಒಂದಿನ ಬೀಳುವುದು. ಅದಕ್ಕ ಹುಟ್ಟಿ ಬಂದ ನಂತರ ಕಾಯುವುದಕ್ಕಿಂತ ಮೊದಲು ಕೂಡ ಆ ಭಗವಂತನ ನಾಮಸ್ಮರಣೆಯಲ್ಲಿ ಹೇ ಪರಮಾತ್ಮ, ನಾನೆಲ್ಲ ಮಾಡಿನೆಲ್ಲ, ಇದೆಲ್ಲವೂ ಕೂಡ ನಿನಗಾಗಿ ನಿನ್ನ ಅರ್ಪಣೆಯಿಂದ ಅಂತ ಹೇಳಿ ನಾವು ಮಾಡಿದ್ವಿ ಅಂದ್ರ ಇದು ಋಣ ತೀರಿದಂಗ. ಅದಕ್ಕ ಈ ಒಬ್ಬ ರಾಜ ಮೆರವಣಿಗೆ ಹೋಗ್ಯಾನ. ಅವಾಗ ಮೃತ್ಯು ದೇವತೆ ಬಂದು ನಿನ್ನ ಹೋಗ್ತೀನಿ ಅಂದ್ರು. ಅವ ಅಂದ, ಅಲ್ಲ ನಾನೆಲ್ಲರೂ ಈ ಆನೆ ಮ್ಯಾಗ ಅಂಬಾರಿ ಮ್ಯಾಗ ಮೆರವಣಿಗೆ ಮಾಡಕತ್ತಾರ, ನೀವು ಹೋದೆ ಅಂತ ಅಂದ. ಒಬ್ಬ ರೈತ ಹೊಲ್ದಾಗ ಕೆಲಸ ಮಾಡಕತ್ತಿದ್ದ. ಅಲ್ಲೇನೂ ಕೂಡ ಹೇ ರೈತನೇ, ಹೇ ಕೃಷಿಕ, ನೀನು ಹೋಗ್ತಾನೆ ಅಂತಂದಳು ಮೃತ್ಯು ದೇವತೆ. ಅವ ಅಂದ, ಬಹಳ ಚಲೋ ಆತೇವ, ಎಲ್ಲರಿಗೂ ದುಡ್ಡು ಹಾಕಿ ಮೊದಲು ನಾನು ಒಯ್ಯ ಅಂತ. ಅವ ಅಂದ, ಏನಿಲ್ಲ, ನೀ ಪರರ ಉಪಕಾರಕ್ಕಾಗಿ ಪರರ ಹಿತಕ್ಕಾಗಿ ಜೀವನ ಮಾಡ್ತೀಯ ಅಂದ್ರ ನಿನ್ನೆಲ್ಲ ಬಿಟ್ಟು ಹೋಗ್ತೇನೆ ಅಂದ್ರು. ಯಾರು? ಮೃತ್ಯು ದೇವತೆ. ರಾಜ ಮೆರವಣಿಗೆ ಅಂತಾಗ ಅವಾಗ ಪ್ರಾಣ ಪಕ್ಷಿ ತೆಗೆದುಕೊಂಡು, ಪ್ರಾಣ ಪಕ್ಷಿ ಹೋಗ್ಬೇಕಂದ್ರ ಸತ್ತಾನಂದಾಗ ಮೆರವಣಿಗೆ ಮಾಡ್ತಾರೆ. ಮಾತಾಡಲಾರದ ಸತ್ತು ಹೆಣ ಮಾಡಿದ್ರು ಕೂಡ ಸತ್ತು ಹೆಣ ಶೃಂಗಾರ ಮಾಡಿದ್ರೆ ಏನು? ಅದಕ್ಕ ಅವ ಹೇಳಿದ, ಗರ್ಭ ಸಿರಿವಂತ ಮಗ ಹುಟ್ಟಿದ್ನಲ್ಲ, ಅವ ಅಂದ, ಇಷ್ಟೆಲ್ಲ ಸಿರಿ ಸಂಪತ್ತರಿಂದ ಬಹಳ ದಿನಕ್ಕಾಗಿ ನನಗ ಮಗ ಹುಟ್ಟಿದಂತೆ ಮಾಡಿದ. ಜಾತಕ ನೋಡಿದ ಪಂಡಿತ ಹೇಳಿದ. ಅವಾಗಂತಿರ್ತಾರ, ನೋಡು ನನ್ನ ಮಕ್ಕಳ ಜಾತಕ ನೋಡ್ರಿ, ಹುಟ್ಟಿ ಬಂದಾನಲ್ಲ, ಇವನ ವ್ಯವಹಾರ ಏನು, ಇವ್ ಎಷ್ಟು ದಿನ ಬದುಕ್ತಾನ, ಏನೇನ್ ಮಾಡ್ತಾನ, ಇನ್ನೊಬ್ಬರಿಗೆ ಸುಖ ಕೊಡ್ತಾನೋ ಏನೋ ದುಃಖ ಕೊಡ್ತಾನೋ, ಇವನ ಆಯುಷ್ಯ ಎಷ್ಟು ಅಂತ ಕೇಳ್ತಾರ. ಅದಕ್ಕ ಅವ ಅಂದ, ನೋಡು, ಈಗ ನಿಮ್ಮ ಸಿರಿ ಸಂಪತ್ತಿನಿಂದ ಕೂಡಿದ ನಿಮಗೆ ಮಗ ಹುಟ್ಟ್ಯಾನಲ್ಲ, ನಿಮ್ಮ 1000 ಋಣ ತೀರಿಸದ ಬಂದ ಬಾಲಕ, 1000 ವರ್ಷ ಪರ್ಯಂತರವಾಗಿ ಆ ಋಣವನ್ನ ತೀರಿಸಲಿಕ್ಕೆ ಬಂದವನ ಋಣ ಮುಟ್ಟಿದ ತಕ್ಷಣ ಮಾತನ ಪ್ರಾಣವನ್ನ ಬಿಡ್ತಾನ. ಕಾಲಾಂತರದಲ್ಲಿ ಏನಾದ್ರು ತಂದೆ ಅದನ್ನ ಮರೆತ. ತಂದೆ ಮಾಡಿದ ಸಿರಿ ಸಂಪತ್ತು ಮಗನ ಜಾತಕವನ್ನ ಮರೆತ. ಮಗ ಬೆಳೆದು ಕರೆದು ಜಾನ ವಕೀಲನಾದ. ಶಾಣೆಯಾದ ಮಗ, ಸಿರಿವಂತರ ಮಗ, ಇವೇನಾದ ವಕೀಲಾಗಿ ಏನಂತಾನ, ತಾನು ಕೇವಲ ದಿನಗಳಲ್ಲಿ 10,000 ಗಳಿಸಿದ. ಎಷ್ಟು? ತನ್ನ ಜೀವನ ವಕೀಲನಾದಾಗ ಕೆಲವೇ ದಿನಗಳಲ್ಲಿ 10,000 ಗಳಿಸಿದ. ತಂದೆಯ ಬಳಿ ಬಂದು, ಅಪ್ಪ, ನನ್ನ ಪ್ರಥಮ ಗಳಿಕೆ, ನಾನು ವಕೀಲತನ ಮಾಡಿ ನನ್ನ ಬುದ್ಧಿ ಸಾಮರ್ಥ್ಯದಿಂದ ಈ ಹಣವನ್ನ ಗಳಿಸಿದ ನಿನಗೆ ಅರ್ಪಿಸುತ್ತೇನೆ ಹೇಳಿ ಸ್ವೀಕರಿಸಿದನ. ನಾನು ದುಡಿದ 10,000 ಹಣವನ್ನ ನಿನಗೆ ಅರ್ಪಿಸ್ತೇನೆ, ತೆಗೆದುಕೊಂಡು ಹಣ ನೀಡಿದ. ಹಣ ನೀಡಿ ನಮಸ್ಕಾರ ಮಾಡಿದ. ಆನಂದ ತುಂಬಿತನಾದ ತಂದೆ ಆಶೀರ್ವದಿಸಿದಲು ಕೈ ಎತ್ತಿದ. ಆ ಮಗನಿಗೆ, ಅವನು ಮುದ್ದಾದ ಮಗ, ನಾನು ಅವನನ್ನ ಜಪಾನ ಮಾಡಿದೆ, ಬೆಳೆದು ತಾನೇ ಮಾಡಿದ, ದುಡಿದು ವಕೀಲನಾಗಿ ಆ ಹಣವನ್ನ ಕೊಟ್ಟಾಗ ಸಂತೋಷವಾಗಿ ಆಶೀರ್ವಾದ ಮಾಡಕ ಕೈ ಎತ್ತಿದ. ಮರುತಕ್ಷಣವೇ ಮಗ ಭೂಮಿಗೆ ಬಿದ್ದ. 10,000 ಋಣವನ್ನ ಮುಟ್ಟಿಸುವಕ್ಕೋಸ್ಕರವಾಗಿ ಬಂದಂತ ಈ ಮಗ ತಂದೆ ಆ ಪಂಡಿತನ ಕಡೆಯಿಂದ ಮರೆತಿದ್ದ. ಇವ ದುಡಿದು ಗಳಿಸು 10,000ವನ್ನ ದುಡಿದು ತಂದೆಯ ಕೈಯಲ್ಲಿ ಕೊಟ್ಟು ನಮಸ್ಕಾರ ಮಾಡುವಾಗ ಏನಾಯ್ತಂದ್ರೆ ಆಶೀರ್ವಾದ ಮಾಡಕ ಹೋದಾಗ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಎಲ್ಲರ ಬದುಕು ಹೀಗೆ, ನಮ್ಮ ಬದುಕು ಕೂಡ ಹೀಗೆ. ನಾವು ಮಾಡುವ ಪ್ರತಿ ಕಾರ್ಯದ ಹಿಂದೆ ಋಣದ ಸೂತ್ರ ಇದೆ. ಯಾರು ಏನೇನ್ ಮಾಡಕತ್ತೀವಲ್ಲ
ಎಲ್ಲರ ಹಿಂದ ಒಂದು ಋಣ ಆಯ್ತು. ಅದಕ್ಕ ಜೀವನಕ್ಕೆ ಗಾಳಿ ಹಾಕಿ ಹಣ ತರುತ್ತಾನ. ಹೆಂಡತಿಯ ಮುಂದೆಟ್ಟು ತನ್ನ ಶೌರ್ಯ ಪಚ್ಚಿಕೊಳ್ತಾನ. ಹೆಂಡತಿ ಹೇಳಿದೆ ನೋಡ ಅಂತ ತೀರ ಶಿವರ ಅಂತ ಹೇಳ್ಕೊಂತ ತನ್ನ ಗಂಡ ಋಣ ಹೊತ್ತು ತಂದೆ ಇದ್ದಾನಂತ ಎಂದರಿಯದ ಪತ್ನಿಯ ಮಾಡ್ತಾರ. ಮನವಾರಿ ಪತ್ನಿಯನ್ನ ಬದಿಯನ್ನ ಕೊಂಡಾಡ್ತಾರಂತ ಪತ್ನಿ. ನನ್ನ ಗಂಡ ಇಷ್ಟೆಲ್ಲ ವ್ಯವಸ್ಥೆಯನ್ನ ಮಾಡಿದಂತ ಕೊಂಡಾಡ್ತಾರಂತ ಕಿವು. ಋಣದ ನಿಯತಿ ಹರಿತ ವ್ಯಕ್ತಿಗಳು ಹಾಗೆ ಮಾಡುತ್ತಿದ್ದಾರೆ. ಯಾರು ಆ ಋಣವನ್ನ ಅರುತ್ತಾರಲ್ಲ, ಧರ್ಮವನ್ನ ತಿಳಿದಾರ, ನೀತಿಯನ್ನ ತಿಳಿದಾರ, ತನ್ನ ಜೀವನದಲ್ಲಿ ಹಂಗ ನಡೆಬೇಕು ಅನ್ನೋದು ಕೂಡ ಹೊರತಾರ. ಅವರೇನ್ ಮಾಡುತ್ತಿದ್ದ, ಅವರು ಕೊಂಡಾಡುತ್ತಿದ್ದ. ಅದಕ್ಕ ಐರಕ್ಕಿ ಮಾರಯ್ಯನ ಹೆಂಡತಿ ಲಕ್ಕಮ್ಮ ಅವನ್ ಏನಂತ ಪತಿ ಹೆಚ್ಚಿಗೆ ಹಚ್ಚಿದಂತ ಇದಕ್ಕೆ ಆದೆ ನಿಮಗೆ ಬಸವಣ್ಣರು ಕೂಡ ಚಿಂತನೆ ಮಾಡಕ ಕುಂತಿದಂತ ಮೌಳಿ ಮಾರಯ್ಯನವರು. ಅವಾಗ ಟೈಮ್ ಆದ್ರು ಆಯ್ತ ಟೈಮದ ಯಾಕ ಮಾರಾಯ ಬರ್ಲಿಲ್ಲ ಅಂತೇಳಿ ಕರೆಯವಾದಂತೆ ಬಸವಣ್ಣವರ ಸ್ಥಾನಕ್ಕೆ ಆದಕ್ಕೆ ಲಕ್ಕಮ್ಮ ಮಾರಾಯಣನ್ನ. ಅವಾಗ ಕೇಳಂತ ಅವಾಗ ನೋ ಲೇಟ್ ಆಗ್ಯದಂತೇಳಿ ಅಕ್ಕಿ ಸುರಿದ್ರ ಬಹಳ ಸುರಿಸಿದ್ನಂತ ಅವನ. ಯಾರು ಬಸವಣ್ಣ. ಅದನ್ನ ಇವತ್ತಂಗರ ಏನು ಸುದ್ದ ಕುಂದ್ರಾಕ ಲೇಟ್ ಆಗತ್ತಂತೇಳಿ ಒಂದ್ 3 ವರ್ಷ ಅಕ್ಕಿ ಜಾಸ್ತಿ ತುಂಬಂದಿದ್ದಾನ ಮಾರಾಯಣ. ಅವಾಗ ಹೆಂಡತಿ ಹೇಳಂತ ಇದೆಲ್ಲ ಯಾಕ ನಮಗ, ನಾವೇನಾರ ಎಷ್ಟು ಬೇಕಲ್ಲ ಸತ್ಯ ಶುದ್ಧ ಕಾಯಕ ಮಾಡಿ ನಮಗೆಷ್ಟು ಜೀವನಕ್ಕೆ ಬೇಕು, ನಾಳೆ ಅನ್ನೋದು ಇಂದು ಬೇಡ, ಇವತ್ತಿಗೆ ಎಷ್ಟು ನಾವು ಬದುಕಾಕಬೇಕಲ್ಲ ಅಷ್ಟೇ ಬೇಕು. ಇಷ್ಟಾಗಿ ಹೆಚ್ಚಿಗೆ ಅಕ್ಕಿ ತಂದಿರಿ, ಹೋಗಿ ಅಲ್ಲೇ ಸುರಿಬಂತ. ಅವತ್ತ ಬಂದಾಗ ಪಾದ ಪೂಜೆ ಮಾಡಲಿಲ್ಲ, ಒಳಗೂ ಕೂಡ ಕರೀಲಿಲ್ಲ ಅಂತ. ಈಗ ಇಷ್ಟೆಲ್ಲ ಅಕ್ಕಿ ತಗೊಂಬಂದಿರಿ, ಹೋಗು ಮಾರಯ್ಯ ಆ ಅಕ್ಕಿಯನ್ನ ಅಲ್ಲಿ ಸುರಿಬಾ ಅಂತೇಳಿ ಒಳ ಕಳಿಸಿದಳು. ಯಾರು ಐರಕ್ಕಿ ಲಕ್ಕಮ್ಮ. ಸುರಿದು ಬನ್ನಿ, ಎಂದಿನಿಂದ ನಮ್ಮ ಕಾಯಕಮ ನಮಗೆ ಸಾಕು, ಎಷ್ಟು ನಾವು ಜೀವನ ಮಾಡಕ ಅಕ್ಕಿ ಬೇಕಲ್ಲ ಅಷ್ಟೇ ಸಾಕು. ಅವಾಗ ಇಂಥ ಸಖಿಯರು ಬಹಳ ಗಂಡ ಏನು ಮಾಡಿ ತಗೊಂಬಂದನನ್ನು ಕೂಡ ವ್ಯವಹಾರ ಮಾಡುದು ಅವ್ರಿಗೆ ಗೊತ್ತಿಲ್ಲ. ಸಂತರು ಮಹಂತರು ಈ ಋಣ ಸೂಕ್ತರಿಂದ ಮುಕ್ತರಲ್ಲ, ಅವರು ಅರಿತವರಾಗಿದ್ದರಿಂದ ಋಣಭಾರ ಉಂಟಾಗದಂತೆ ಜಾಗೃತಿಯಿಂದ ಮಾಡ್ತಾರೆ. ಯಾರು ತಿಳಿದವರು ಬಲ್ಲವರು. ನಾವೇನ್ ಮಾಡಕತ್ತೇವಂತೇಳಿ ವಿಚಾರ ಮಾಡಿ ಜೀವನವನ್ನ ಮಾಡ್ತಾರಲ್ಲ, ತಮ್ಮ ತಪಸ್ಸೇವೆಗಳ ಒಂದು ಭಾಗವನ್ನ ಅನ್ನ ಬಿಟ್ಟು ಉಪಹರಿಸಿದವರಿಗೆ ಮೀಸಲಿರಿಸಿದ್ರಂತೆ. ಇದೆಲ್ಲವೂ ಕೂಡ ಭಗವಂತನಿಗೆ. ಮತ್ತೊಂದು ಭಾಗವನ್ನ ಮಾನವರ ಕಲ್ಯಾಣಕ್ಕಾಗಿ, 3ನೇ ಭಾಗವನ್ನ ಆತ್ಮಶಾಂತಿಗಾಗಿ ಅವರು ಅರ್ಪಣ ಮಾಡಿ. ಹೀಗಿರುವಾಗ ಸಾಮಾನ್ಯ ವಿರಾಗಿಗಳ ಮಾತೇನು, ಋಣತತ್ವವನ್ನ ಉದಾಸೀನ ಮಾಡಿ ತಾವು ವಿರಾಗಿಗಳೆಂಬ ಅಭಿಮಾನ ತಾಳಿ ಗೃಹಸ್ಥರಿಂದ ಯಥೇಚ್ಛ ಭೋಗೋಪಭೋಗ ಮಾಡಿದರೆ ನರಕ ತಪ್ಪದು. ವೃಕ್ಷದ ಅನ್ನ ಮೋಕ್ಷಕ್ಕೆ ಸಾಧನ, ಕುಕ್ಷಿಗೆ ತಿರುದೊಂದು ನರಕ ತಪ್ಪದು ಅಂತ ಹೇಳಬಲ್ಲವರು. ಮುಂಜತೆ ಹೇತು ಅಕಂ ಪಾಪ, ಕರ್ಮ ಮಾಡದೆ ಬಾಳುವ ಹೀನರು ಬರೀ ಪಾಪವನ್ನೇ ಉಂಟಾರಂತೇಳಿ ಭಗವಂತ ಹೇಳಿದಾನ. ಇನ್ನ ವಿಷಯ ಸಾಕಷ್ಟಿದೆ. ಇದೇ ನನ್ನ ಮತ್ತ ಸಮಯ ಸಿಕ್ಕಾಗ ಎಲ್ಲರೂ ಕೂಡ ಚಿಂತನೆ ಮಾಡುವ. ನಮ್ಮ ಕಡೆಗೆ 7 ವಾಕ್ಯ ಪುಷ್ಪಗಳನ್ನ ಚರಣಾದಿಗಳಲ್ಲಿ ಸಮರ್ಪಿಸಿ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಓಂ ಶರಣಾಗತು ಸಹನೌ ಪುನಸ್ತು ಸಹ ವೀರಂ ಸಹ ಭಾವಹೇ ತೇಜಸ್ವಿನಾವತು